ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾಟೆಕ್ ಕನ್ನಡ. ಇವತ್ತು ಹಂಡೆ ವೆನ್ಯೂ ರಿವ್ಯೂ ಮಾಡಬೇಕು ಅಂತ ನಮ್ಮ ತೋಟಕ್ಕೆ ಗಾಡಿ ಎತ್ಕೊಂಡ್ಬಂದ್ಬಿಟ್ಟಿದ್ದೀನಿ. ಈ ಫೇಸ್ ಲಿಫ್ಟ್ ಲಾಂಚ್ ಆಗಿದ್ದು 2025ರಲ್ಲಿ ಲಾಸ್ಟ್ ಇಯರ್. ಹಂಡೆನವರು ನಮಗೆ ಇನ್ವೈಟ್ ಮಾಡಲಿಲ್ಲ ಲಾಂಚ್ ಇವೆಂಟಿಗೆ, ಸೊ ಗಾಡಿನೂ ಸಿಗಲಿಲ್ಲ. ಈಗ 1 ವರ್ಷ ಆದಮೇಲೆ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರು ಅಂತ ಪವನ್ ಹಂಡೆ ಕಡೆಯಿಂದ ಗಾಡಿನ ಎತ್ಕೊಂಡ್ಬಂದಿದ್ದೀನಿ. ಥ್ಯಾಂಕ್ಸ್ ಟು ಪವನ್ ಹಂಡೆ. ಸೊ ನೀವೇನಾದರೂ ವೆನ್ಯೂ ಆಗಿರ್ಬೋದು ಅಥವಾ ಹಂಡೆದು ಯಾವುದೇ ಕಾರಣ ಟೆಸ್ಟ್ ಡ್ರೈವ್ ಮಾಡಬೇಕು, ಲೋನ್ EMI ಡೀಟೇಲ್ಸ್ ಬೇಕು ಅಂದರೆ ನೀವು ಪವನ್ ಹಂಡೆಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿರ್ತೀನಿ. ತುಮಕೂರು ಮತ್ತು ಬೆಂಗಳೂರಿನಲ್ಲಿ ಇವರ ಡೀಲರ್ಶಿಪ್ಗಳಿದೆ. ಇನ್ನು ಹಂಡೆ ವೆನ್ಯೂ ವಿಚಾರಕ್ಕೆ ಬರೋದಾದರೆ 2019ರಲ್ಲಿ ಲಾಂಚ್ ಆಗಿದ್ದು ಈ ಗಾಡಿ. ನಾನು ತೊಗೋಬೇಕಾದ್ರೇ ಈ ಗಾಡಿ ಲಾಂಚ್ ಆಗಿತ್ತು. ನನಗೆ ಇದೊಂದು ಆಪ್ಷನ್ ಇತ್ತು. ತುಂಬ ಬೋಲ್ಡ್ ಆಗಿತ್ತು, ಜೊತೆಗೆ ಬಾಕ್ಸಿ ಸ್ಟ್ರಕ್ಚರ್, ಸಬ್ ಕಾಂಪ್ಯಾಕ್ಟ್ SUV ಹೇಗಿರಬೇಕು ಆ ಥರ ರೆಡಿ ಮಾಡಿದರು ಗಾಡಿನ. ಆ್ಯಂಡ್ ಇದು ಸಬ್ 4 ಮೀಟರ್ ಗಾಡಿ, ಅಂದರೆ ಈ ಗಾಡಿ ಲೆಂತು 4 ಮೀಟರ್ಗಿಂತ ಕಮ್ಮಿ ಇರುತ್ತೆ. ವೀಲ್ ಬೇಸ್ 2.5 ಮೀಟರ್ ಬರುತ್ತೆ. ಸೊ ಅದೇನಾದರೂ ಗಾಡಿ ಲೆಂತು 4 ಮೀಟರ್ಗಿಂತ ಜಾಸ್ತಿ ಆಯಿತು ಅಂದರೆ ಟ್ಯಾಕ್ಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಗಾಡಿಗಳನ್ನೆಲ್ಲ ಸಬ್ 4 ಮೀಟರಲ್ಲಿ ಇಟ್ಟಿರ್ತಾರೆ. ಇನ್ನು ಸಬ್ ಕಾಂಪ್ಯಾಕ್ಟ್ SUV ವಿಚಾರಕ್ಕೆ ಬರೋದಾದರೆ ಪ್ರತಿ ಬ್ರ್ಯಾಂಡಲ್ಲೂ ಅವ್ರದ್ದೇ ಡಿಸೈನಲ್ಲಿ ಪರ್ಫಾರ್ಮೆನ್ಸು ಜೊತೆಗೆ ಫೀಚರ್ಸ್ ಕೊಟ್ಟು ಗಾಡಿಗಳನ್ನ ರೆಡಿ ಮಾಡಿ ಲಾಂಚ್ ಮಾಡಿದ್ದಾರೆ. ಇದರಲ್ಲಿರುವಂಥ ವೇರಿಯಂಟ್ಸ್ಗಳು ಇಷ್ಟೊಂದು ತುಂಬ ದೊಡ್ಡದಾಗಿದೆ ಬಿಡಿ. ಅದನ್ನು ಹೇಳೋದ್ರೊಳಗೆ ನನಗೆ ಸಿಕ್ಕಾಪಟ್ಟೆ ತೊದಲು ಬಂದ್ಬಿಡುತ್ತೆ. HX ಅಂತ ಸ್ಟಾರ್ಟಿಂಗ್ ಇರುತ್ತೆ, HX2, HX4, HX5, HX5+, HXT, HX6T. ಬಟ್ ಇಲ್ಲಿರೋ ವೇರಿಯಂಟ್ ಹೇಳ್ಬಿಡ್ತೀನಿ, HX6T ಅಂತ ವೇರಿಯಂಟ್ ಇದು. 1.2 ಲೀಟರ್ 4 ಸಿಲಿಂಡರ್ ನ್ಯಾಚುರಲಿ ಆಸ್ಪಿರೇಟೆಡ್ ಕಪ್ಪ ಇಂಜಿನ್ ಏನು ಬರುತ್ತೆ ಅದರಲ್ಲಿ ಟಾಪ್ ವೇರಿಯಂಟ್ 6T ಇದು. HX10ವರೆಗೂ ಬರುತ್ತೆ. ಸೊ ಡೀಸೆಲ್ ಆಟೋಮೆಟಿಕ್ ಹೋಗ್ತೀನಿ ಅಥವಾ 1 ಲೀಟರ್ TGDI ಇಂಜಿನ್ಗೆ ಹೋಗ್ತೀನಿ ಅಂದರೆ ನಿಮಗೆ ಫುಲ್ ಟಾಪ್ ಎಂಡ್ ಸಿಗುತ್ತೆ. ಅದರಲ್ಲಿ ಲೆವೆಲ್ 2 ADAS ಸಿಗುತ್ತೆ, ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್, 360 ಡಿಗ್ರಿ ಕ್ಯಾಮ್ರಾ, ಇನ್ನೂ ಸಿಕ್ಕಾಪಟ್ಟೆ ಫೀಚರ್ಗಳು ಆ್ಯಡಪ್ ಆಗುತ್ತೆ. ಇನ್ನು ಈ ವೆನ್ಯೂ ಡಿಸೈನ್ ವಿಚಾರಕ್ಕೆ ಬರೋದಾದರೆ 2019ರಲ್ಲಿ ಲಾಂಚ್ ಆಗಿದ್ದ ಗಾಡಿನೂ ಕೂಡ ಬಾಕ್ಸಿಯಾಗೇ ಇತ್ತು, ಸೇಮ್ ಡಿಸೈನ್ ಥೀಮೇ ಇತ್ತು. ಬಟ್ ಈಗ ಈ ನ್ಯೂ ಜನ್ರೇಷನ್ ವೆನ್ಯೂ ಏನಿದೆ ಇದರಲ್ಲಿ ಆ್ಯಕ್ಚುಲಿ ಸ್ವಲ್ಪ ಬೋಲ್ಡ್ ಥೀಮ್ನ ಕೊಟ್ಟಿದ್ದಾರೆ, ಮಸ್ಕ್ಯುಲರ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಅದರಲ್ಲೂ ನನಗೆ ತುಂಬ ಇಷ್ಟ ಆಗಿದ್ದೇನೆಂದರೆ ಈ LED DRL ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಅಲ್ಲಿವರೆಗೂ ಇದೇನೋ ಥರ ಕಾಣ್ತಾ ಇದೆ ಅಷ್ಟೇ. ಬಟ್ ಈ HX16ನಲ್ಲಿ ಆ ಥರ ಇಲ್ಲ. ಸೆಂಟ್ರ್ನಲ್ಲಿರೋದು DRL ಅಲ್ಲ, ಶೈನಿಂಗ್ ಇದೆ. ಇದೊಂದು ಸ್ವಲ್ಪ ಸಿಲ್ವರ್ ಕಲರ್ದು ಲೈನಿಂಗ್ ಕೊಟ್ಟಿದ್ದಾರೆ ಅಷ್ಟೇ. ನೋಡೋದಕ್ಕೆ DRL ಥರ ಕಾಣುತ್ತೆ, ಬಟ್ DRL ಅಲ್ಲ. ನೀವೇನಾದರೂ ಟಾಪ್ ವೇರಿಯಂಟಿಗೆ ಹೋದರೆ HX10ಗೆ ಅದರಲ್ಲಿ ಕಂಪ್ಲೀಟ್ ಕನೆಕ್ಟೆಡ್ DRL ಬರುತ್ತೆ. ಸೊ ಇಲ್ಲಿರೋ DRL ಈ ಪಾರ್ಟಲ್ಲಿದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಜೊತೆಗೆ ಇಲ್ಲಿ ಕೊಟ್ಟಿದ್ದಾರೆ ಕ್ವಾಡ್ ಬೀಮ್ LED ಹೆಡ್ಲ್ಯಾಂಪ್ ಸೆಟಪ್ ಬರುತ್ತೆ, ಜೊತೆಗೆ ಟರ್ನ್ ಇಂಡಿಕೇಟರ್ಸ್ ಇದೆಲ್ಲ ಇಂಟಿಗ್ರೇಟ್ ಆಗಿದೆ ಮೇಲಿರುವಂಥ ಯೂನಿಟಲ್ಲಿ. ಬಟ್ ಇದನ್ನು LED ಕೊಟ್ಟಿದ್ದಾರೆ, ಚೆನ್ನಾಗಿರ್ತಿತ್ತು. ಹ್ಯಾಲೋಜನ್ ಕೊಟ್ಬಿಟ್ಟಿದ್ದಾರೆ. ಆ್ಯಂಡ್ ಹಂಡೆ ಲೋಗೋ ಬಾನೆಟ್ ಮೇಲೆ ಬರುತ್ತೆ. ಗ್ರಿಲ್ ಏರಿಯಾ ಅಂತೂ ಸೂಪರ್ವಾಗಿದೆ, ಗ್ಲಾಸಿ ಗ್ರೇ ಕಲರ್ ಇದು. ಈ ಗಾಡಿಗೆ ಒಂಥರ ಅಜೈಲ್ ಲುಕ್ನ ಕೊಡ್ತಾ ಇದೆ. ಆ್ಯಂಡ್ ಬಂಪರ್ ಎಸ್ಪೆಷಲಿ ಥರ ರಗಡ್ ಲುಕ್ ಕೊಡ್ತಾ ಇದೆ ನೋಡಿ. ಸಿಲ್ವರ್ ಕಲರ್ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಅಲ್ಲೊಂದು ಪ್ಯಾಚ್ ನೋಡ್ತಾ ಇದ್ದೀರಾ ಇಲ್ಲಿ ಸೆಂಟ್ರಲ್ಲಿ, ಸ್ವಲ್ಪ ಝೂಮ್ ಮಾಡ್ತೀನಿ ನೋಡಿ. ಇಲ್ಲಿರೋ ಪ್ಯಾಚ್ ಏನಿದೆ, ನೀವು ಟಾಪ್ ವೇರಿಯಂಟಿಗೆ ಹೋದಾಗ ಅದರಲ್ಲಿ ಲೆವೆಲ್ 2 ADAS ಬರುತ್ತಲ್ವಾ, ಅಲ್ಲಿ ರೆಡಾರ್ದು ಪ್ಲೇಸ್ಮೆಂಟ್ ಇರುತ್ತೆ. ಇನ್ನು ಅದನ್ನು ಬಿಟ್ಟರೆ ಹೆಡ್ಲ್ಯಾಂಪ್ಸಿಗೆ ಆಟೋಮೆಟಿಕ್ ಫಂಕ್ಷನ್ ಇದೆ. ರೈನ್ ಸೆನ್ಸಿಂಗ್ ವೈಪರ್ಸ್ ಇದರಲ್ಲಿ ಬರೋಲ್ಲ. ಇನ್ನು ಬಾನೆಟ್ ಏರಿಯಾ ಅಂತೂ ಸೂಪರ್ವಾಗಿದೆ. 3 ಸ್ಕೂಪ್ಸ್ ಬರುತ್ತೆ ನೋಡಿ, ಇಲ್ಲೊಂದಿದೆ ಆ್ಯಂಡ್ ಆ ಸೈಡಲ್ಲಿ ಒಂದಿದೆ. ಒಳಗೆ ಕೂತ್ಕೊಂಡು ಡ್ರೈವ್ ಮಾಡಬೇಕಾದ್ರೆ ಕಂಪ್ಲೀಟ್ ಬಾನೆಟ್ ವ್ಯೂ ಸಿಗುತ್ತೆ. ಚಿಕ್ಕ SUV ಅಲ್ಲ, ದೊಡ್ಡ SUV ಡ್ರೈವ್ ಮಾಡ್ತಾ ಇದೀವಿ ಅನ್ನೋ ಫೀಲ್ ಸಿಗುತ್ತೆ. ಆ್ಯಂಡ್ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್ ಆಪ್ಷನ್ ಇರೋದ್ರಿಂದ ಈ ಗಾಡೀಲಿ ಫುಲ್ ಹೈಟಿಗೆ ಎತ್ಕೊಂಬಿಟ್ರೆ ಸೀಟ್ನ ಒಳ್ಳೆ ಮಜಾ ಬರುತ್ತೆ ಈ ಗಾಡಿ ಡ್ರೈವ್ ಮಾಡಬೇಕಾದ್ರೆ. ಈ ಗಾಡಿ ತೊಗೊಂಡು ಒಂದು ಲಾಂಗ್ ಟ್ರಿಪ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನೋಡೋಣ, ಹೋಗಿ ಬಂದರೆ ಮಾತ್ರ ಕಂಪ್ಲೀಟ್ ಒಂದು ಐಡಿಯಾ ಸಿಗುತ್ತೆ. ಫ್ಯಾಮಿಲಿಗೆ ಹೇಗಿದೆ, ಡ್ರೈವರ್ಗೆ ಹೇಗಿದೆ, ಕೋ ಪ್ಯಾಸೆಂಜರ್ಗೆ ಹೇಗಿದೆ ಅಂತ ಅದನ್ನು ಆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಇನ್ನು ಈ ಗಾಡಿದು ಸೈಡ್ ಪ್ರೊಫೈಲಿಗೆ ಬಂದರೆ ಇಲ್ಲಿ ಕಾಣಿಸ್ತಾ ಇರೋಂಥ ವೀಲ್ಸ್ ಏನಿದೆ ಇದು ಅಲಾಯ್ ವೀಲ್ಸ್ ಅಲ್ಲ, ಸ್ಟೀಲ್ ರಿಮ್ ಸಿಗುತ್ತೆ 15 ಇಂಚ್ದು. ಬಟ್ ಅದ್ರ ಮೇಲೆ ಒಂದು ಕ್ಯಾಪ್ ಹಾಕಿದ್ದಾರೆ ಗ್ರೇ ಕಲರ್ದು. ಟಾಪ್ ವೇರಿಯಂಟಿಗೆ ಹೋದರೆ ಡೈಮಂಡ್ ಕಟ್ ಅಲಾಯ್ ವೀಲ್ ಸಿಗುತ್ತೆ. ಬಟ್ ಇಲ್ಲಿರುವಂಥ ಟೈರ್ ಸೈಜ್ 195/65 R15 ಇದೆ. ಇನ್ನು ವೀಲ್ ಆರ್ಚ್ ಕ್ಲಾಡಿಂಗ್ ನೋಡಿ ದೊಡ್ಡದಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಡೋರ್ ಬಾಟಮಲ್ಲೂ ಕೂಡ ದೊಡ್ಡದಾಗಿರುವಂಥ ಕ್ಲಾಡಿಂಗ್ ಸಿಗುತ್ತೆ. ಕಂಪ್ಲೀಟ್ ಗಾಡಿಗೆ ಒಂದು SUV ಲುಕ್ನ ಕೊಡುತ್ತೆ. ಆಟೋ ಫೋಲ್ಡ್ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ವಾರ್ವಿಎಮ್ ಸಿಗುತ್ತೆ. ಆ್ಯಂಡ್ ಈ ಕ್ರೀಸ್ಡ್ ಔಟ್ ಡಿಸೈನ್, ಶಾರ್ಪ್ ಎಡ್ಜಸ್ ಎಲ್ಲ ಸೂಪರ್ವಾಗಿ ಕಾಣ್ತಾ ಇದೆ. ಆ್ಯಂಡ್ ಟಾಪ್ ವೇರಿಯಂಟ್ನಲ್ಲಿ 360 ಕ್ಯಾಮ್ರಾ ಬರುತ್ತೆ, ಈ ವೇರಿಯಂಟಲ್ಲಿ ಇಲ್ಲ. ಪೆಡಲ್ ಲಾಂಪ್ಸ್ ಕೂಡ ಸಿಗುತ್ತೆ. ಏನದು ಪೆಡಲ್ ಲಾಂಪ್ ಅಂದರೆ ನೀವು ಡೋರ್ ಓಪನ್ ಮಾಡಿದಾಗ ಲೈಟ್ ಬರುತ್ತೆ, ನೈಟ್ ಟೈಮ್ನಲ್ಲಿ ಹತ್ತಿ ಇಳಿಯೋದು ಈಸಿ ಆಗುತ್ತೆ. ಇನ್ನು ಕೀಲೆಸ್ ಎಂಟ್ರಿ ಇದೆ, ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ, ಕೀ ಸ್ಲಾಟ್ ಕೊಟ್ಟಿದ್ದಾರೆ, ಜೊತೆಗೆ ರಿಕ್ವೆಸ್ಟ್ ಸೆನ್ಸರ್ ಇದೆ. ಕೀ ಜೇಬಲ್ ಇಟ್ಕೊಂಡು ಈ ಬಟನ್ ಪ್ರೆಸ್ ಮಾಡಿದ್ರೆ ಡೋರ್ಸ್ ಎಲ್ಲ ಲಾಕ್ ಆಗುತ್ತೆ, ಮತ್ತು ಪ್ರೆಸ್ ಮಾಡಿದಾಗ ಅನ್ಲಾಕ್ ಆಗುತ್ತೆ. ಇನ್ನು ಇಲ್ಲಿರೋ ಕಲರ್ ಬಂದು ಮೆಜೆಸ್ಟಿಕ್ ಸಫೈರ್ ಅಂತ, ಫುಲ್ ಪರ್ಪಲ್ ಕಲರ್ ಇದೆ, ಸಕ್ಕದಾಗಿದೆ ಗಾಡಿ ಮಾತ್ರ ನೋಡೋದಕ್ಕೆ. ಇನ್ನು ಇದರಲ್ಲಿ ಬ್ರಿಡ್ಜ್ ಟೈಪ್ನಲ್ಲಿ ರೂಫ್ ರೈಲ್ಸ್ ಕೊಟ್ಟಿದ್ದಾರೆ ಸಿಲ್ವರ್ ಕಲರ್ನಲ್ಲಿ. ಇದಕ್ಕೆ ಲೋಡಿಂಗ್ ಕೆಪಾಸಿಟಿ ಇದೆಯೋ ಇಲ್ವೋ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ನಿಮಗೆ ತಿಳ್ಕೊಬೇಕು ಅಂತ ಇದ್ದರೆ ಡೀಲರ್ಶಿಪ್ಪಲ್ಲಿ ವಿಚಾರಿಸಿ. ಲೋಡಿಂಗ್ ಕೆಪಾಸಿಟಿ ಇತ್ತಂದರೆ ನೀವು ಇದ್ರ ಮೇಲೆ ಕ್ಯಾರಿಯರ್ ಹಾಕಿಸ್ಕೋಬೋದು. ರೀಸೆಂಟಾಗಿ ಒಂದು ವೀಡಿಯೋ ನೋಡಿದೆ, ಟ್ರಾಫಿಕ್ ಪೊಲೀಸ್ ಅವರೇ ಮಾಡಿದ್ರು. ಅದರಲ್ಲಿ ಏನು ಹೇಳಿದ್ರು ಅಂದರೆ ನೀವು ಕ್ಯಾರಿಯರ್ ಹಾಕಿಸ್ಕೋಬೋದು. ಕ್ಯಾರಿಯರ್ ಹಾಕಿಸ್ಕೊಂಡ್ಮೇಲೆ ವಿತಿನ್ 15 ಡೇಸಲ್ಲಿ ನೀವು ಮತ್ತೆ FC ಮಾಡಿಸ್ಬೇಕು ಗಾಡಿಗೆ. FC ಮಾಡಿಸಿದ್ಮೇಲೆ ನೀವು ಕ್ಯಾರಿಯರ್ ಮೇಲೆ ಲಗೇಜ್ ಹಾಕೊಂಡು ಓಡಾಡ್ಬೋದು. ಇನ್ನು ಗಾಡಿ ಸೈಡ್ ಆ್ಯಂಗಲಲ್ಲಿ ನೋಡೋಕ್ಕೆ ಇಲ್ಲೂ ಕೂಡ ಕಂಪ್ಲೀಟ್ ಬಾಕ್ಸಿ ಸ್ಟ್ರಕ್ಚರ್ ಕಾಣುತ್ತೆ.
ಫ್ರಂಟಲ್ಲಿ ಆಲ್ಮೋಸ್ಟ್ ಒಂದು 70-80% ಫ್ರಂಟಲ್ಲಿ ವೆನ್ಯೂ ಥರ ಕಾಣುತ್ತೆ. ಹಿಂದೆ ಸ್ವಲ್ಪ ನೋಡಿದಾಗ ಈ ಕ್ರೆಟಾಯಿಂದ ಮತ್ತು ಈ ಆಲ್ಕಜಾರಿಂದ ಕಾಪಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಒಂದು ಇಲ್ಲಿರುವಂಥ ಕ್ವಾರ್ಟರ್ ಗ್ಲಾಸ್ ಜೊತೆಗೆ ಸಿಲ್ವರ್ ಕಲರ್ದೊಂದು ಎಲಿಮೆಂಟ್ ಆ್ಯಡ್ ಮಾಡಿದ್ದಾರೆ. ಅದ್ರ ಮೇಲೆ ವೆನ್ಯೂ ಅಂತ ಬ್ಯಾಡ್ಜಿಂಗ್ ಬೇರೆ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಬ್ಲ್ಯಾಕ್ ಕಲರ್ ಯೂಸ್ ಮಾಡಿದ್ದಾರೆ. ಬಿ ಪಿಲ್ಲರಲ್ಲಿ ಬ್ಲ್ಯಾಕ್ಔಟ್ ಆಗಿದೆ, ಜೊತೆಗೆ ಎ ಪಿಲ್ಲರ್ ಕೂಡ ಬ್ಲ್ಯಾಕ್ಔಟ್ ಆಗಿದೆ. ಇಲ್ಲಿರೋದು ಸಿಂಗಲ್ ಟೋನ್ ವೇರಿಯಂಟ್. ಇನ್ನು ಡೋರ್ ಹ್ಯಾಂಡಲ್ಸ್ ಡಿಫ್ರೆಂಟ್ ಆಗಿದೆ. ಕಲರ್ ಅಂತೂ ಸೂಪರ್ಬ್ ಆಗಿದೆ. ಗನ್ ಮೆಟಲ್ ಇದೆ, ಸ್ವಲ್ಪ ಸಿಲ್ವರ್ ಕಲರು ಕಾಣುತ್ತೆ. ಡಾರ್ಕ್ ಕ್ರೋಮ್ ಅಂತಲೂ ಹೇಳ್ಬೋದು. ನೋಡೋಕೆ ಮಾತ್ರ ಸೂಪರ್ಬ್ ಆಗಿದೆ. ಎಲ್ಲ ಡೋರ್ ಹ್ಯಾಂಡಲ್ಸು ಇದೇ ಕಲರ್ ಕೊಟ್ಟಿದ್ದಾರೆ. ಇನ್ನು ಈ ಗಾಡಿ ಲೆಂತ್ ಬಂದು 4 ಮೀಟರ್ ಅದರೊಳಗೆ ಬರುತ್ತೆ. 3.995 ಬರುತ್ತೆ. ಜೊತೆಗೆ ವೀಲ್ ಬೇಸ್ ಈ ವೀಲ್ ಸೆಂಟರಿಂದ ಆ ವೀಲ್ ಸೆಂಟರ್ಗೆ 2.5 ಮೀಟರ್ ಬರುತ್ತೆ. ಗಾಡಿ ವಿಡ್ತು ಸ್ವಲ್ಪ ಜಾಸ್ತಿ ಇದೆ, 1.8 ಮೀಟರ್ ಬರುತ್ತೆ. ಹಾಗಾಗಿ ಒಳಗೆ ಸ್ವಲ್ಪ ಸ್ಪೇಸ್ ಇದೆ. ಹೈಟು 1.6 ಮೀಟರ್ ಬರುತ್ತೆ ಈ ಗಾಡಿದು. ಇನ್ನು ಈ ಗಾಡಿದು ಗ್ರೌಂಡ್ ಕ್ಲಿಯರೆನ್ಸ್ ಕೇಳ್ತೀರಾ 190 mm ಏನೋ ಬರುತ್ತೆ. ಟಾಪ್ ವೇರಿಯಂಟ್ಗಳಿಗೆ ಹೋದರೆ ಅನ್ಲ್ಯಾಡನ್ ಅಂದರೆ ಲೋಡ್ ಇಲ್ಲದೆ 195 mm ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ. ಇನ್ನು ವೆನ್ಯೂದು ರೇರ್ ಪ್ರೊಫೈಲ್ ನೋಡೋದಾದರೆ ಇಲ್ಲಿ ಕಂಪ್ಲೀಟ್ ಬೋಲ್ಡ್ ಸ್ಟ್ರಕ್ಚರ್ ಇದೆ. ಪ್ರೀವಿಯಸ್ ಜನ್ರೇಷನ್ ಏನಿತ್ತು ಅದೇ ಥರ ಡಿಸೈನ್ ಇದೆ. ಬಟ್ ಈ LED ಹೆಡ್ ಲ್ಯಾಂಪ್ ಪ್ಲೇಸ್ಮೆಂಟ್ ಆಗಿರ್ಬೋದು, ಟರ್ನ್ ಇಂಡಿಕೇಟರ್ ಪ್ಲೇಸ್ಮೆಂಟು, ಕೆಲವೊಂದು ಎಲಿಮೆಂಟ್ನ ಚೇಂಜ್ ಮಾಡಿದ್ದಾರೆ. ಒಂದು ಹಿಂದೆ ಹೆವಿ ಬೋಲ್ಡ್ ಲುಕ್ನ ಕೊಡ್ತಾ ಇರೋದೇನೆಂದರೆ ಇಲ್ಲಿರುವಂಥ ಬಂಪರ್ ನೋಡಿ ಎಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ ಅಂತ, ಮಸ್ಕ್ಯುಲರ್ ಆಗಿದೆ. ಜೊತೆಗೆ ರಿವರ್ಸಿಂಗ್ ಲ್ಯಾಂಪ್ ಇಂಟಿಗ್ರೇಟ್ ಮಾಡಿಬಿಟ್ಟಿದ್ದಾರೆ ನೋಡಿ. ಇಲ್ಲಿದೆ ರಿವರ್ಸಿಂಗ್ ಲ್ಯಾಂಪ್, ಈ ಕಡೆನೂ ಕೊಟ್ಟಿದ್ದಾರೆ. ಆ್ಯಂಡ್ ಕನೆಕ್ಟೆಡ್ ಟೈಲ್ ಲ್ಯಾಂಪ್ ಬರುತ್ತೆ ಇದರಲ್ಲಿ. ಇಲ್ಲ, ನೀವು ಟಾಪ್ ವೇರಿಯಂಟ್ಗೆ ಹೋದರೆ ಕನೆಕ್ಟೆಡ್ ಟೈಲ್ ಲ್ಯಾಂಪ್ ಬರುತ್ತೆ. ಬಟ್ ಇದರಲ್ಲಿ ಜಸ್ಟ್ ಒಂದು ಬಾರ್ ಕೊಟ್ಟಿದ್ದಾರೆ ಅಷ್ಟೇ, ಅದು ಲೈಟು ಆನ್ ಆಗಲ್ಲ. ಇಲ್ಲಿ LED ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ 3 ಸಪ್ರೇಟ್ ಯೂನಿಟಲ್ಲಿ ಬ್ರೇಕ್ ಲೈಟ್ ಕೊಟ್ಟಿದ್ದಾರೆ. ಆ್ಯಂಡ್ ವೆನ್ಯೂ ಬ್ಯಾಡ್ಜಿಂಗ್ ಇದೆ, ಅದು ಕೂಡ ಒಂದು ಫೈಬರ್ ಗ್ಲಾಸ್ ಒಳಗೆ ಕೊಟ್ಟಿದ್ದಾರೆ. ಹಂಡೆದು ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ, ಅದು ಮ್ಯಾಟ್ ಫಿನಿಷಲ್ಲಿದೆ. ರೇರ್ ವೈಪರ್, ವಾಷರ್, ಡಿಫಾಗರ್ ಬರುತ್ತೆ. ಹೈ ಮೌಂಟ್ ಸ್ಟಾಪ್ ಲ್ಯಾಂಪ್ ಕೊಟ್ಟಿದ್ದಾರೆ. ಇನ್ನು ಟರ್ನ್ ಇಂಡಿಕೇಟರ್ಸ್ ನೋಡಿ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ, ಮೇಲಿಲ್ಲ ಕೆಳಗೆ ಪ್ಲೇಸ್ ಮಾಡಿದ್ದಾರೆ. 4 ಯೂನಿಟಲ್ಲಿದೆ. ಆ್ಯಂಡ್ ಇಲ್ಲಿ ರಿಫ್ಲೆಕ್ಟರ್ ಬರುತ್ತೆ. ಜೊತೆಗೆ ಇಲ್ಲಿರೋದು ಅಲ್ಟ್ರಾಸಾನಿಕ್ ಸೆನ್ಸರ್ಸ್, ಪ್ರಾಕ್ಸಿಮಿಟಿ ಸೆನ್ಸರ್ಸ್ ಅಂತ ಹೇಳ್ತೀವಿ. ರಿವರ್ಸಿಂಗ್ ಟೈಮ್ನಲ್ಲಿ ಹೆಲ್ಪಿಗೆ ಬರುತ್ತೆ. ಏನಾದರೂ ಆಬ್ಜೆಕ್ಟ್ ಇದ್ದರೆ ಡಿಟೆಕ್ಟ್ ಮಾಡಿ ನಮಗೊಳಗೆ ನೋಟಿಫೈ ಮಾಡುತ್ತೆ. ಇನ್ನು ಇಲ್ಲಿ ರಿವರ್ಸ್ ಕ್ಯಾಮ್ರಾ ಪ್ಲೇಸ್ಮೆಂಟ್ ಇದೆ. ಜೊತೆಗೆ ಇಲ್ಲಿ ಬಟನ್ ಇದೆ, ಅದ್ರ ಪಕ್ಕನೇ ಪ್ರೆಸ್ ಮಾಡಿದ್ರೆ ಟೈಲ್ ಗೇಟ್ನ ಓಪನ್ ಮಾಡ್ಬೋದು. ಆ್ಯಂಡ್ ಮೇಲೆ ನಿಮಗೆ ತೋರಿಸಲಿಲ್ಲ, ಇದೇನು ಹೇಳಿ, ಶಾರ್ಕ್ ಫಿನ್ ಆ್ಯಂಟೆನಾ ಪಿಯಾನೋ ಬ್ಲ್ಯಾಕ್ ಫಿನಿಷಿಂಗಲ್ಲಿ ಕೊಟ್ಟಿದ್ದಾರೆ. ಈ ವೇರಿಯಂಟ್ನಲ್ಲಿ ರೇರ್ ಪಾರ್ಸಲ್ ಶೆಲ್ಫ್ ಬರುತ್ತೆ. ನನ್ನ ಪ್ರಕಾರ ಬೇಸ್ ವೇರಿಯಂಟಿಂದನೇ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ 375 ಲೀಟ್ರಷ್ಟು ಬೂಟ್ ಸ್ಪೇಸ್ ಇದೆ. ಒಂದು 5 ಮೆಂಬರ್ಸ್ ಫ್ಯಾಮಿಲಿಗೆ ಸಫಿಷಿಯೆಂಟ್ ಬೂಟ್ ಸ್ಪೇಸ್ ಅಂತ ನಾನು ಹೇಳ್ತೀನಿ. ಈ ಸೈಜ್ ಗಾಡಿನಲ್ಲಿ ನಾನು 2 ಸಲ ಟ್ರಿಪ್ ಮಾಡಿದ್ದೀನಿ. 4 ಜನದ ಲಗೇಜ್ನ ಫುಲ್ ಹಾಕ್ಕೊಂಡು ಒಂದು 10 ದಿನ ಟ್ರಾವೆಲ್ ಮಾಡ್ಬೋದು. ಇಲ್ಲಾದರೂ ದೂರ ಹೋಗ್ತಾ ಇದ್ದೀರಾ ಅಂದರೆ ಟ್ರಾವೆಲಿಂಗಿಗೆ ಸಖತ್ ಬೂಟ್ ಸ್ಪೇಸ್ ಇದು. ಇಲ್ಲ ರೆಗ್ಯುಲರ್ ಯೂಸಿಗೆ ನನಗೆ ಬೂಟ್ ಸ್ಪೇಸ್ ಸಾಕಾಗಲ್ಲ ಅಂದರೆ ಇಲ್ಲಿರುವಂಥ ಸೀಟ್ನ ಫೋಲ್ಡ್ ಮಾಡ್ಬೋದು. ಸ್ಪ್ಲಿಟ್ ಇಲ್ಲ, ಟಾಪ್ ವೇರಿಯಂಟಲ್ಲಿ ಮಾತ್ರ ಸ್ಪ್ಲಿಟ್ ಬರುತ್ತೆ 60-40. ಈ ವೇರಿಯಂಟಲ್ಲಿ 100% ಇದೆ. ಸೊ ಅದನ್ನು ಈ ರೀತಿ ಮುಂದಕ್ಕೆ ಹಾಕಿದ್ರೆ ಫೋಲ್ಡ್ ಆಗುತ್ತೆ. ಈಗ ನೋಡಿ ಎಷ್ಟು ಲಗೇಜ್ ಹಾಕೋತೀರಾ, ಇದ್ರ ಮೇಲೆ ಹಾಕ್ಕೊಂಡು ಹೋಗ್ಬೋದು. ಇನ್ನು ಟೈಲ್ ಗೇಟ್ನ ಎಮರ್ಜೆನ್ಸಿ ಟೈಮ್ನಲ್ಲಿ ಓಪನ್ ಮಾಡಬೇಕು ಅಂದರೆ ಇಲ್ಲೊಂದು ಸ್ಲಾಟ್ ಕೊಟ್ಟಿದ್ದಾರೆ. ಕೀ ಹಾಕಿ ಹೇಳಿದ್ರೆ ಟೈಲ್ ಗೇಟ್ ರಿಲೀಸ್ ಆಗುತ್ತೆ. ಒಳಗಿದ್ರೆ ಹೊರಗೆ ಬರೋದು ಈಸಿ. ಈಗ ಒಳಗತ್ತಣ ಅದಕ್ಕಿಂತ ಮುಂಚೆ ಡೋರ್ ಇಂಟೀರಿಯರ್ ನೋಡಿಬಿಡಿ, ಕಂಪ್ಲೀಟ್ ಸಿಂಗಲ್ ಟೋನ್ ಕೊಟ್ಟಿದ್ದಾರೆ. ಮೇ ಬಿ ಟಾಪ್ ವೇರಿಯಂಟಲ್ಲಿ ಡ್ಯೂಯಲ್ ಟೋನ್ ಬರ್ಬೋದು. ಆ್ಯಂಡ್ ಇದರಲ್ಲಿ ಸನ್ಶೇಡ್ ಕೊಟ್ಟಿದ್ದಾರೆ, ಇದು ಅತಿ ಅವಶ್ಯಕ. ಈ ಬೇಸಿಗೆನಲ್ಲಿ ನಿಜವಾಗ್ಲೂ ಬಿಸಿಲು ಹೊಡೆತಕ್ಕೆ ಒಳಗೆಲ್ಲ ಹೀಟಾಗಿ ಹೋಗ್ಬಿಡುತ್ತೆ. ಎಷ್ಟೋ ಕಾರ್ಗಳಲ್ಲಿ ಏನಾಗುತ್ತೆ, ಈ ಗ್ಲಾಸ್ ಇದೆಯಲ್ಲ UV ಕಟ್ ಗ್ಲಾಸಸ್ ಅಂತ ಬರುತ್ತೆ. ರೀಸೆಂಟಾಗಿ ನಾನು ಆ ಗಾಡಿಗಳನ್ನ ರಿವ್ಯೂಗೆ ಅಂತ ಎತ್ಕೊಂಡೋದ್ರೆ UV ಕಟ್ ಗ್ಲಾಸಸ್ ಇದ್ರೂ ಇನ್ಫ್ರಾರೆಡ್ ರೇಡಿಯೇಷನ್ನ ಅದು ಹೋಲ್ಡ್ ಮಾಡ್ತಾ ಇಲ್ಲ, ಅಂದರೆ ಅದು ಕಂಟ್ರೋಲ್ ಮಾಡ್ತಾ ಇಲ್ಲ, ಹೀಟ್ನ ಪಾಸಾಗಕ್ಕೆ ಬಿಡ್ತಾ ಇದೆ. ಗಾಡಿ ಎಲ್ಲ ಹೀಟ್ ಆಗಿಬಿಡುತ್ತೆ. ಸೊ ಸನ್ ಫಿಲ್ಮ್ನ ನಾರ್ಮಲಾಗಿ ಗೌರ್ಮೆಂಟ್ನವ್ರು ಅಲೋ ಮಾಡಲ್ಲ. ಏನಕ್ಕೆ ಅಂದರೆ ಒಳಗೆ ಏನು ನಡೀತಾ ಇದೆ ಅಂತ ಗೊತ್ತಾಗಲ್ಲ. ಜೊತೆಗೆ ಹಿಂದೆ ಮುಂದೆ ಹಾಕಿಸ್ತಾರಲ್ಲ, ನಾವು ಹೈವೇಗಳಲ್ಲಿ ಹೋಗಬೇಕಾದ್ರೆ ಮುಂದೆ ಯಾವುದಾದ್ರೂ ಗಾಡಿ ಹೋಗ್ತಾ ಇದೆಯೋ ಇಲ್ವೋ ಅಂತ ನಾವು ಈ ಗ್ಲಾಸ್ ಥ್ರೂನೇ ನೋಡ್ಬೋದು. ಅಕಸ್ಮಾತ್ ಏನಾದರೂ ಬ್ಲ್ಯಾಕ್ಔಟ್ ಆಗಿದರೆ ನಮಗೆ ಗೊತ್ತಾಗಲ್ಲ. ತುಂಬ ರೀಸನ್ಸ್ ಇದೆ, ಅದಕ್ಕೆ ಬ್ಯಾನ್ ಮಾಡಿದ್ದಾರೆ. ಬಟ್ ಕೆಲವು ಬ್ರ್ಯಾಂಡ್ಗಳಲ್ಲಿ UV ಕಟ್ ಗ್ಲಾಸಸ್ ಅಂತ ಕೊಡ್ತಾರೆ, ಟಿಂಟೆಡ್ ಗ್ಲಾಸು. ಸೊ ಅದನ್ನು ಅಲೋ ಮಾಡ್ತಾರೆ, ಹೊರಗಡೆ ನಾವು ಹಾಕಿಸ್ಕೊಂಡ್ರೆ ಅಲೋ ಮಾಡಲ್ಲ. ಕೆಲವು ಬ್ರ್ಯಾಂಡ್ ಸನ್ ಫಿಲ್ಮ್ಸ್ ಏನಿದೆ ಅದರಲ್ಲಿ ಹೀಟ್ ರೇಡಿಯೇಷನ್ಸ್ನ ಹೋಲ್ಡ್ ಮಾಡೋ ಕೆಪಾಸಿಟಿ ಇರುತ್ತೆ. ನಿಯರ್ಲಿ 90% ತನಕ ಹೋಲ್ಡ್ ಮಾಡುತ್ತೆ. ಕಾರ್ ಒಳಗೆ ಹೀಟೇ ಆಗಲ್ಲ. ಸೊ ಆ ಥರ ಸನ್ ಫಿಲ್ಮ್ನ ಅಟ್ಲೀಸ್ಟು ಅಲೋ ಮಾಡಿದ್ರೆ ಚೆನ್ನಾಗಿರುತ್ತೆ. ಇನ್ನು ಸನ್ಶೇಡ್ಸ್ ಇದೆ, ಡೋರ್ ಹ್ಯಾಂಡಲ್ಸ್ ಕೊಟ್ಟಿದ್ದಾರೆ, ಪವರ್ ವಿಂಡೋ ಕಂಟ್ರೋಲ್ ಬರುತ್ತೆ. ಜೊತೆಗೆ ಬಾಟಲ್ ಹೋಲ್ಡರ್ ಇದೆ, 1 ಲೀಟ್ರ್ ಬಾಟಲ್ ಇಡಿಸುತ್ತೆ. ಇಲ್ಲಿ ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ, ಪವರ್ ವಿಂಡೋ ಕಂಟ್ರೋಲ್ಗೆ ಇಲ್ಯುಮಿನೇಷನ್ ಇದೆ. ಇಲ್ಲಿ ಚೈಲ್ಡ್ ಸೇಫ್ಟಿ ಲಾಕ್ ಕೊಟ್ಟಿದ್ದಾರೆ. ಇದನ್ನು ಆನ್ ಆಫ್ ಮಾಡೋಕ್ಕೆ ಕೀನೇ ಯೂಸ್ ಮಾಡಬೇಕು, ಯಾವುದೇ ಲಿವರ್ ಇಲ್ಲ. ಸೊ ಈಗ ಸೀಟ್ನ ಎತ್ತಿ ಸೀಟ್ ಪೊಸಿಷನಿಂಗ್ ನೋಡಿದ್ರೆ ಒಂದು ಇಬ್ಬರು ಕೂರೋಕ್ಕೆ ಆರಾಮನ್ನು ಫೀಲ್ ಕೊಡ್ತಾ ಇದೆ. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಒಳಗೆ ಸ್ಲಾಟ್ ಇದೆ, ಅಲ್ಲಿ ಒಳಗೆ ಸ್ಲಾಟ್ ಇದೆ. ಬಟ್ ಇಲ್ಲಿ ನೋಡಿ, ಇದನ್ನು ಎಕ್ಸ್ಟ್ರೂಡ್ ಮಾಡಿಬಿಟ್ಟಿದ್ದಾರೆ, ಆಚೆ ಬಂದಿದೆ. ಸೆಂಟ್ರಲ್ ಕೂರೋರಿಗೆ ಸ್ವಲ್ಪ ಹಿಂಸೆ ಆಗ್ಬೋದು, ಬಟ್ ಅಗಲ ಇರೋದ್ರಿಂದ ಕಂಫರ್ಟ್ಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಅಂಡರ್ ಥೈ ಸಪೋರ್ಟ್ ಕೂಡ ಓಕೆ, ಹ್ಯಾಂಗಲ್ ಕೂಡ ಚೆನ್ನಾಗಿದೆ. ಒಳಗೀಗ ಕೂರೋಣ. ಒಳಗೆ ಕೂತ್ರೆ ನನ್ನ ಹೈಟಿಗೆ ಡ್ರೈವರ್ ಸೀಟ್ ಸೆಟ್ ಆಗಿದೆ ನೋಡಿ.
ನೀ ರೂಮ್ ಸಫಿಷಿಯೆಂಟ್ ಆಗಿದೆ, ಲೆಗ್ ರೂಮ್ ಎಲ್ಲ ಸಫಿಷಿಯೆಂಟ್ ಆಗಿದೆ, ಒಳಗೆ ಕಾಲು ತೂರಿಸ್ಬೋದು. ಇದು ಆ್ಯಕ್ಚುಲಿ ಬೇಕಾಗಿರೋದು. ಈಗ ಬರ್ತಿರೋ ಕಾರ್ಗಳಲ್ಲಿ ಏನಾಗುತ್ತೆ, ಕೆಲವು ಕಾರ್ಗಳಲ್ಲಿ ಫ್ಲೋರ್ ತುಂಬ ಮೇಲಿರುತ್ತೆ, ಮೇಲಿದ್ದಾಗ ಒಂದು ಅಂಡರ್ ಥೈ ಸಪೋರ್ಟ್ ಸಿಗಲ್ಲ, ಕಾಲನ್ನ ತೋರ್ಸೋಕ್ಕೆ ಜಾಗ ಇರಲ್ಲ. ಬಟ್ ಈ ಗಾಡೀಲಿ ಆ ಥರ ಇಲ್ಲ, ಸಫಿಷಿಯೆಂಟ್ ಆಗಿದೆ. ಕೈ ಚಾಚ್ತೀನಿ, ಡೋರ್ ಎಟೆಕ್ತಾ ಇಲ್ಲ, 3 ಜನ ನನ್ನ ಸೈಜ್ ಅವ್ರು ಕೂರೋಷ್ಟು ಸ್ಪೇಸ್ ಇದೆ. ಒಂದು ಸಲ ನನ್ನ ಪರಿಸ್ಥಿತಿ ತೋರಿಸ್ತೀನಿ ನೋಡಿ. ಬೆವತು ನೀರಾಗಿ ಹೋಗ್ಬಿಟ್ಟಿದ್ದೀನಿ. ಹೊರಗಡೆ ಅಷ್ಟು ಬಿಸಿಲಿಲ್ಲ, ಬಟ್ ಮೋಡ ಆಗಿದ್ರೂ ಸೆಕೆ ಜಾಸ್ತಿ. ಸೆಂಟ್ರ್ ಸೀಟಲ್ಲಿ ಕೂರೋಣ. ಕಂಫರ್ಟ್ ಏನೋ ಚೆನ್ನಾಗಿದೆ, ಬಟ್ ಇಲ್ಲೇನಾಗುತ್ತೆ ಅಂದರೆ ಈ ಸೈಡಲ್ಲಿ ಕೂತಾಗ ಈ ಸೈಡಲ್ಲಿ ಈ ಸ್ಲಾಟ್ ಇರೋದ್ರಿಂದ ಒಳಗೆ ಫಿಟ್ ಆಗಿಬಿಡ್ತೀವಿ, ಆರಾಮ್ ಅನಿಸುತ್ತೆ. ಸೆಂಟ್ರ್ನಲ್ಲಿ ಕೂತಾಗ ಏನೋ ಸಪ್ರೇಟಾಗಿ ಕೂತಿದ್ದೀವಿ ಅನ್ನೋ ಫೀಲ್ ಕೊಡ್ತಾ ಇದೆ, ಬಟ್ ಕಂಫರ್ಟ್ ಇದೆ ಬೆನ್ನಿಗೆ. ಇನ್ನು ಹೆಡ್ ರೂಮ್ ಸಫಿಷಿಯೆಂಟ್ ಆಗಿದೆ, ಸೆಂಟ್ರಲ್ ಹೈಟ್ ಇದೆ. ಹಂಗೂ ನೋಡಿ 5.6 ಫೀಟ್ ಇದ್ದೀನಿ ನಾನು. ನನ್ನ ಹೈಟಿಗೆ ಇದು ಸಫಿಷಿಯೆಂಟ್ ಅನ್ನಿಸ್ತಾ ಇದೆ. 6 ಫೀಟ್ ಇರೋವರೆಗೂ ಓಕೆ ಅಂತ ಅನ್ನಿಸ್ತಾ ಇದೆ. ಇನ್ನು ಫ್ರಂಟ್ ಸೀಟ್ಸ್ನಲ್ಲಿ ಪಾಕೆಟ್ ಇಲ್ಲ ಈ ವೇರಿಯಂಟಲ್ಲಿ, ಇದರಲ್ಲೂ ಪಾಕೆಟ್ಸ್ ಕೊಟ್ಟಿಲ್ಲ. ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ಕೋಟ್ ಹುಕ್ ಇದೆ. ಈ ಸೈಡ್ನಲ್ಲಿ ಗ್ರ್ಯಾಬ್ ಹ್ಯಾಂಡಲ್ ಇದೆ, ಹುಕ್ ಕೊಟ್ಟಿಲ್ಲ. ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಕೂಡ ಕೊಟ್ಟಿಲ್ಲ ಇದರಲ್ಲಿ. ಬಟ್ ಹಿಂದೆ ಕೂರುವಂಥವ್ರಿಗೆ 3 ಪಾಯಿಂಟ್ ಸೀಟ್ ಬೆಲ್ಟ್ ಬರುತ್ತೆ. ಆ್ಯಂಡ್ ಇಲ್ಲಿಂದ ಕ್ವಾರ್ಟರ್ ಗ್ಲಾಸ್ ವ್ಯೂ ನೋಡಿ ಈ ಥರ ಕಾಣಿಸ್ತಾ ಇದೆ. ಜೊತೆಗೆ ಹಿಂದೆ ಕೂರುವಂಥವ್ರಿಗೆ ಬೇಕಾಗಿರುವಂಥದ್ದು AC ವೆಂಟ್ಸ್. ಮುಂದೆ ಇರೋರು ಆನ್ ಮಾಡ್ಕೊಂಬಿಡ್ತಾರೆ ಈ ಥರ ಬೇಸಿಗೆನಲ್ಲಿ, ಅವ್ರಿಗೆ ಮಾತ್ರ ಚಿಲ್ಲಾಗ್ತಾ ಇರುತ್ತೆ, ಹಿಂದಕ್ಕೆ ಗಾಳಿ ಬರೋಲ್ಲ. ಅಂಥ ಟೈಮ್ನಲ್ಲಿ ಇದು ಯೂಸಿಗೆ ಬರುತ್ತೆ. ಅವಶ್ಯಕತೆ ಇತ್ತು, ಅದನ್ನು ಈ ಗಾಡಿನಲ್ಲೂ ಕೊಟ್ಟಿದ್ದಾರೆ, ಈ ವೇರಿಯಂಟಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ 2 C-ಟೈಪ್ ಪೋರ್ಟ್ ಇದೆ, ಇದು ಅವಶ್ಯಕತೆ ಇದೆ, ಇದನ್ನು ಕೊಟ್ಟಿದ್ದಾರೆ. ಮೊಬೈಲ್ ಇಡೋಕ್ಕೆ ಜಾಗ ಇದೆ. ಬಟ್ ಮೊಬೈಲ್ ಇಡೋಕ್ಕೆ ಇಲ್ಲಿ ಕೊಡೋಕ್ಕಿಂತ ಒಂದು ಪಾಕೆಟ್ ಆ್ಯಡ್ ಮಾಡಿಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ನೀವೇನಾದರೂ ಸೀಟ್ ಕವರ್ ಹಾಕಿಸ್ಕೋತಾ ಇದ್ದೀರಾ ಅಂದರೆ ಪಾಕೆಟ್ ಇರೋ ಅಂಥ ಸೀಟ್ ಕವರ್ನ ಹಾಕಿಸ್ಕೊಳ್ಳಿ, ಇಲ್ಲ ಪಾಕೆಟ್ನ ಹಾಕಿಸ್ಕೊಳ್ಳಿ. ಸೀಟ್ ಡಿಸೈನು ಎಕ್ಸ್ಟೀರಿಯರ್ ಏನಿದೆ ಅದಕ್ಕೆ ರಿಸೆಂಬಲ್ ಆಗುತ್ತೆ. ತುಂಬ ಬಾಕ್ಸಿಯಾಗಿ ಬೋಲ್ಡಾಗಿ ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಸೀಟ್ನು ಕೂಡ ಸೈಡ್ ಸಪೋರ್ಟ್ ಕೂಡ ಚೆನ್ನಾಗಿದೆ, ತಿಕ್ಕಾಗಿ ಕೊಟ್ಟಿದ್ದಾರೆ. ಆ್ಯಂಡ್ 2 ಹೈಟ್ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಬರುತ್ತೆ. 6 ವೇ ಮ್ಯಾನ್ಯುವಲ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ಲಿವರ್ಸ್ಗಳನ್ನ ಕೊಟ್ಟಿದ್ದಾರೆ. ಟಾಪ್ ವೇರಿಯಂಟ್ಗೆ ಹೋದರೆ 4 ವೇ ಪವರ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಮೇ ಬಿ ಯಾವುದೋ ಒಂದಕ್ಕೆ, ನನ್ನ ಪ್ರಕಾರ ರಿಕ್ಲೈನ್ಗೋ ಇಲ್ಲ ಹೈಟ್ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೋ ಮ್ಯಾನ್ಯುವಲಾಗಿ ಮಾಡ್ಕೋಬೇಕಾಗತ್ತೆ. ಮೇ ಬಿ ಹೈಟ್ಗೆ ಅನ್ಕೋತೀನಿ, ಹಿಂದೆ ಮುಂದೆ ರಿಕ್ಲೈನಿಗೆ ಪವರ್ಡ್ ಬಂದುಬಿಡುತ್ತೆ. ಇನ್ನು ಆ ಕಡೆ ಇರೋದಕ್ಕೆ 4 ವೇ ಇದೆ, ಮ್ಯಾನ್ಯುವಲೇ ಇರುತ್ತೆ. ಇನ್ನು ಡಿಸೈನ್ ಇಲ್ಲಿಂದ ನೋಡಿದ್ರೆ ನಿಮ್ಗೆ ಯಾವ ಥರ ಕಾಣಿಸ್ತಾ ಇದೆ, ಕಂಪ್ಲೀಟ್ ಫ್ಲ್ಯಾಟ್ ಇದೆ, ತುಂಬ ಕಾಂಟೂರ್ಸ್ ಕೊಟ್ಟಿದ್ದಾರೆ. ಒಳಗೆ ಕೂತ್ಕೊಂಡು ಮಾತಾಡೋಣ. ಅದಕ್ಕಿಂತ ಮುಂಚೆ ಡ್ರೈವರ್ ಸೀಟ್ನ ಕಂಪ್ಲೀಟಾಗಿ ಹಿಂದಕ್ಕೆ ಹಾಕೋಣ. ಎಸ್, ಕಂಪ್ಲೀಟ್ ಹಿಂದಕ್ಕಿದೆಯಾ? ಓಕೆ, ನನ್ನ ಹೈಟಿಗೆ ಸೆಟ್ ಆಗಿದೆ ಅಂತ ಅಂದ್ಕೊಂಡಿದ್ದೆ. ಇದು ಕಂಪ್ಲೀಟ್ ಹಿಂದಕ್ಕಿದೆ. ಹಿಂದಕ್ಕಿದ್ರೂ ಕೂಡ ಒಂದು ನಿಮಿಷ. ಓ ಸೂಪರ್ ಅಲ್ಲ, ಅದು ಕಂಪ್ಲೀಟ್ ಹಿಂದಕ್ಕಿದ್ರೂ ಕೂಡ ನನಗೆ ನೀರು ಇಷ್ಟೊಂದು ಸಿಗ್ತಾ ಇದೆಯಾ? ಇದಲ್ವ ಆ್ಯಕ್ಚುಲಿ ಬೇಕಾಗಿರೋದು. ಅದೇನಾದರೂ ನನ್ನ ಹೈಟಿಗೆ ಸೆಟ್ ಮಾಡಿಕೊಂಡ್ರೆ ಎಷ್ಟಾಗುತ್ತೆ ನೋಡೋಣ ಬನ್ನಿ. ಸ್ವಲ್ಪ ಟೈಮ್ ತೊಗೋತಾ ಇದ್ದೀನಿ, ಏನಕ್ಕೆ ಅಂದರೆ ಇದೆಲ್ಲ ನಿಮಗೆ ಗೊತ್ತಾಗಲಿ, ಕ್ಲಾರಿಟಿ ಸಿಗಲಿ ಅಂತ. ಓಕೆ, ಈಗ ನನ್ನ ಹೈಟಿಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಎಷ್ಟಿರ್ಬೋದು ಸ್ಪೇಸು? ಅಬ್ಬಾ ಭಯಂಕರವಾಗಿದೆ ಕಣ್ರಿ. ಇದೊಂದು ಸ್ವಲ್ಪ ರಿಕ್ಲೈನ್ ಆದ್ರೂ ಏನು ಪ್ರಾಬ್ಲಮ್ ಇಲ್ಲ, ಸ್ಕೂಪ್ ಔಟ್ ಮಾಡಿದ್ದಾರೆ ಈ ಜಾಗದಲ್ಲಿ. ಓಕೆ, ಸಫಿಷಿಯೆಂಟ್ ಆಗಿದೆ. ಪ್ರೀವಿಯಸ್ ಜನ್ರೇಷನ್ ವೆನ್ಯೂಗೆ ಹೋಲಿಸ್ಕೊಂಡ್ರೆ ಈ ಗಾಡೀಲಿ ಸ್ಪೇಸ್ ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಇನ್ನು ಈ ಡ್ರೈವರ್ ಡೋರ್ ಇಂಟೀರಿಯರ್ ನೋಡಿ, ಕಂಪ್ಲೀಟ್ ಸಿಂಗಲ್ ಥೀಮಲ್ಲಿ ಕೊಟ್ಟಿದ್ದಾರೆ. ಡೋರ್ ಹ್ಯಾಂಡಲ್ ಜೊತೆಗೆ ಆಲ್ ಪವರ್ ವಿಂಡೋ ಕಂಟ್ರೋಲ್ಸ್ ಬರುತ್ತೆ, ಎಲ್ಲದಕ್ಕೂ ಇಲ್ಯುಮಿನೇಷನ್ ಇದೆ. ಇಲ್ಲಿರೋದು ORVMನ ಕಂಟ್ರೋಲರ್ ಮತ್ತು ಸೆಂಟ್ರಲ್ ಲಾಕಿಂಗ್ಗೆ ಲಾಕ್ ಮತ್ತು ಅನ್ಲಾಕ್ ಮಾಡೋದಕ್ಕೆ ಬಟನ್ಸ್ ಕೊಟ್ಟಿದ್ದಾರೆ. ಜೊತೆಗೆ 1 ಲೀಟರ್ ಬಾಟಲ್ ಇಡಿಸುವಂಥ ಒಂದು ಬಾಟಲ್ ಹೋಲ್ಡರ್, ಮ್ಯಾಪ್ ಪಾಕೆಟ್ ಇದೆ. ಇಲ್ಲಿ ಸ್ಪೀಕರ್ ಪ್ಲೇಸ್ಮೆಂಟ್ ಬರುತ್ತೆ, ಇಲ್ಲಿ ಟ್ವಿಟರ್ ಪ್ಲೇಸ್ಮೆಂಟ್ ಬರುತ್ತೆ. ಜೊತೆಗೆ ನಮಗೀಗ ಸೆಕೆ ನೀರು ಹರಿಸಿದ್ದೀವಿ ಅಂತ ಎಳ್ನೀರು ಕೂಡ ಬಂದಿದೆ. ಕುಡಿದ್ಬಿಟ್ಟು ಮುಂದುವರ್ಸುವ. ತೋಟಕ್ಕೆ ಏನಕ್ಕೆ ಬಂದೆ ಅಂತ ಗೊತ್ತಾಯ್ತಾ? ಇಲ್ಲಿಗೆ ಬಂದರೆ ಎಳ್ನೀರು ಸಿಕ್ಬಿಡುತ್ತೆ. ನಾವು ಬಂದರೆ ನಮ್ಮಪ್ಪ ಕಿತ್ತು ರೆಡಿ ಮಾಡಿಬಿಡ್ತಾರೆ. ಬೇರೆ ಕಡೆ ಹೋದರೆ ನಾವು ದುಡ್ಡು ಕೊಟ್ಟು ಕುಡಿಬೇಕು, ಕೊಟ್ಟು ಕುಡಿದ್ಬಿಡೋಣ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ನಾವು ನಿಂತ್ಕೊಂಡು ವೀಡಿಯೋ ಮಾಡೋ ಜಾಗದಲ್ಲಿ ಎಳ್ನೀರು ಯಾರು ಮಾರ್ಕೊಂಬರ್ತಾರೆ? ಎಳ್ನೀರು ಕುಡಿದು ರೀಚಾರ್ಜ್ ಆಗಿದ್ದಾಯಿತು. ಈಗ ಇಂಟೀರಿಯರ್ ಬಗ್ಗೆ ಮಾತಾಡೋಣ. ಇಲ್ಲಿ ಇಷ್ಟ ಆಗಿದೆ ಏನಂದರೆ, ಒಂದು ಫ್ಲ್ಯಾಟ್ ಇದೆ, ತುಂಬ ಮಿನಿಮಲಿಸ್ಟಿಕ್ ಅಂತಲೂ ಹೇಳೋಕ್ಕಾಗಲ್ಲ, ತುಂಬಾ ಡಿಸೈನ್ ಕಾಂಟೋರ್ಸ್ನ ಯೂಸ್ ಮಾಡಿದ್ದಾರೆ ಇಲ್ಲಿ. ಒಂದು ಸ್ಟೇರಿಂಗ್ ವೀಲ್ ಡಿಸೈನ್ ನೋಡಿ, 4 ಸ್ಪೋಕ್ ಸ್ಟೇರಿಂಗ್ ವೀಲ್ ಬರುತ್ತೆ. ಇಲ್ಲಿ ಎಚ್ ಅಂತ ಕೊಡ್ತಾ ಇಲ್ಲ, ಅಂದರೆ ಹಂಡೈ ಅವ್ರದ್ದು ಏನಿತ್ತು ಅದು ಎಚ್ ಅನ್ನೋ ಲೋಗೋ ಕೊಡ್ತಾ ಇಲ್ಲ, ಬದಲಿಗೆ 4 ಡಾಟ್ ಕೊಡ್ತಾ ಇದ್ದಾರೆ. 4 ಡಾಟು ಎಚ್ಚನ್ನು ರೆಪ್ರೆಸೆಂಟ್ ಮಾಡುತ್ತೆ, ಮಾರ್ಸ್ ಕೋಡ್ ಅಂತ ಹೇಳ್ತಾರೆ. ಡಾಟ್ 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 ಡಾಟ್. ಹಂಡೈನವರು ಅವರ EV ಲೈನಪ್ಪಲ್ಲಿ ಇದನ್ನು ಕೊಡ್ತಾಯಿದ್ರು, ಬಟ್ ಈಗ ವೆನ್ಯೂನಲ್ಲೂ ಕೊಟ್ಟಿದ್ದಾರೆ. ಆ್ಯಂಡ್ ಹಾರ್ನ್ ಅಂತೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ತುಂಬ ಮುಂದೆ ಪ್ಲೇಸ್ ಆಗಿರೋದ್ರಿಂದ ಈ ಗಾಡಿನಲ್ಲಿ ಒಳಗೆ ತನಕ ಕೇಳಿಸಲ್ಲ. ಇನ್ನು ಸ್ಟೇರಿಂಗ್ ವಿಚಾರಕ್ಕೆ ಬರೋದಾದರೆ, ಟಾಪ್ ವೇರಿಯಂಟಲ್ಲಿ ಲೆದರ್ ಆ್ಯಪ್ ಬರುತ್ತೆ, ಬಟ್ HX60ನಲ್ಲಿ ಲೆದರ್ ಆ್ಯಪ್ ಬರೋದಿಲ್ಲ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಬರುತ್ತೆ. ರೈಟ್ ಸೈಡ್ನಲ್ಲಿ ಇನ್ಫೋಟೈನ್ಮೆಂಟ್ ಮತ್ತು ಟೆಲಿಫೋನಿಕ್ ಕಂಟ್ರೋಲ್ಸ್ ಇದೆ. ಲೆಫ್ಟ್ ಸೈಡ್ನಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ಕಂಟ್ರೋಲ್ಸ್ ಇದೆ. ನನ್ನ ಪ್ರಕಾರ ಈ ಡಿಜಿಟಲ್ ಕ್ಲಸ್ಟರ್ಗಿಂತ ಮುಂಚೆ ಬರ್ತಿದ್ದು ಅನಲಾಗ್ ಕ್ಲಸ್ಟರ್ ತುಂಬ ಚೆನ್ನಾಗಿರ್ತಿತ್ತು, ಮಜಾ ಕೊಡ್ತಿತ್ತು. ಅದಕ್ಕೆ ತುಂಬಾ ಥಿಂಗ್ಸ್ಗಳು ಬೇಕು, ಐಟಮ್ಗಳು ಬೇಕು, ಸಣ್ಣ ಪುಟ್ಟ ವಸ್ತುಗಳು ಬೇಕು ಅದಕ್ಕೆ ರೆಡಿ ಮಾಡೋದಕ್ಕೆ. ಬಟ್ ಇದರಲ್ಲಿ ಹಂಗಿಲ್ಲ. ಒಂದು ಸ್ಕ್ರೀನ್ ರೆಡಿ ಮಾಡಿಬಿಟ್ಟು ನಾವು ಯಾವ ಥರ ಅದಕ್ಕೆ ಗ್ರಾಫಿಕ್ಸ್ ಕೊಡ್ತೀವಿ, ಇನ್ಸ್ಟಾಲ್ ಮಾಡ್ತೀವಿ, ಅದ್ರ ಮೇಲೆ ಅದು ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಇದರಲ್ಲಿ HX60ನಲ್ಲಿ
10.25 ಇಂಚ್ ಇರುವಂಥ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತೆ. ವೈರ್ಲೆಸ್ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ ಪ್ಲೇ ಬರುತ್ತೆ, ಫೋನ್ ಪ್ರೊಜೆಕ್ಷನ್ ಅಂತ ಮೆನ್ಷನ್ ಮಾಡಿದ್ದಾರೆ. ರಿವರ್ಸ್ ವ್ಯೂ ನೋಡಬೇಕು ಅಂದರೆ ಇಲ್ಲೊಂದು ಬಟನ್ ಇದೆ, ಇದನ್ನು ಪ್ರೆಸ್ ಮಾಡಿದಾಗ ರಿವರ್ಸ್ ವ್ಯೂ ಬರ್ತಾ ಇದೆ ನೋಡಿ. ಕ್ಲಾರಿಟಿ ಚೆನ್ನಾಗಿದೆ, ವೈಡ್ ಆಗಿದೆ. ಆ್ಯಂಡ್ ಬೇಕಂದರೆ ಓಕೆ ಇದನ್ನು ಶಾರ್ಟ್ ಮಾಡ್ಕೋಬೋದು. ಇಲ್ಲೇನು ತೋರಿಸ್ತಾ ಇದೆ ಅಂದರೆ ಪ್ರಾಕ್ಸಿಮಿಟಿ ಸೆನ್ಸರ್ಸ್ದು ಡಾಟಾ ಜೊತೆಗೆ ಇದು ವೈಡ್ ಆಯಿತು. ಅಗೇನ್ ಇದು ಬೇಕು ಅಂದರೆ ಬಾಟಮ್ ವ್ಯೂ. ಸೊ ರೇರ್ ಬಾಟಮಲ್ಲಿ ಏನಾದರೂ ಆಬ್ಜೆಕ್ಟ್ ಇದೆಯಾ ಅಂತ ಇಲ್ಲಿಂದ ನೋಡ್ಬೋದು. ಇದರಲ್ಲೂ ಕೆಲವು ಸೆಟ್ಟಿಂಗ್ಗಳಿದೆ, ಅದನ್ನು ಬೇಕು ಅಂದರೆ ನಾವು ಮಾಡ್ಕೋಬೋದು. ಡೈನಮಿಕ್ ಗೈಡ್ವೇಸ್ ಕೂಡ ಸಿಗುತ್ತೆ ಇದರಲ್ಲಿ. ಇನ್ನು ಸೆಂಟ್ರ್ ಕನ್ಸೋಲ್ನಲ್ಲೇ AC ವೆಂಟ್ಸ್ ಬರುತ್ತೆ. ಸೆಂಟ್ರ್ ಕನ್ಸೋಲ್ ತುಂಬ ಡಿಫ್ರೆಂಟ್ ಆಗಿದೆ ಈ ಗಾಡಿನಲ್ಲಿ. ಇಲ್ಲಿ ನೋಡಿ ಈ ಯೂನಿಟ್ ಏನು ಕಾಣ್ತಾ ಇದೆ, ಎನ್ಫರ್ಟೈನ್ಮೆಂಟ್ಗೆ ರಿಲೇಟ್ ಆಗಿರೋ ಥರ ಕೊಟ್ಟಿದ್ದಾರೆ. ಜೊತೆಗೆ AC-ಗೂ ಸಪ್ರೇಟಾಗಿ ಒಂದು ಯೂನಿಟ್ ಕೊಟ್ಟಿದ್ದಾರೆ. ಇದಕ್ಕೆ ಸ್ಕ್ರೀನ್ ಕೂಡ ಇದೆ. ಇಗ್ನಿಷನ್ ಆನ್ ಮಾಡೋಣ. ರೈಟ್ ಸೈಡ್ನಲ್ಲಿ ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ. ಓಕೆ, 2 ಸಲ ಪ್ರೆಸ್ ಮಾಡಿದ್ರೆ ಇಗ್ನಿಷನ್ ಆನ್ ಆಗುತ್ತೆ. ಕೆಳಗೆ 2 ಬಟನ್ ಇದೆ, ಒಂದು ಟ್ರಾಕ್ಷನ್ ಕಂಟ್ರೋಲ್ ಆನ್ ಆಫ್ ಮಾಡೋಕ್ಕೆ ಮತ್ತು ಹೆಡ್ಲ್ಯಾಂಪ್ನ ಲೆವೆಲ್ ಅಡ್ಜಸ್ಟ್ ಮಾಡೋಕ್ಕೆ. ಇನ್ನು ಇಲ್ಲಿರೋ AC ವೆಂಟ್ ನೋಡಿ ವರ್ಟಿಕಲ್ ಆಗಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಡಿಸೈನ್ ತುಂಬ ಯುನೀಕಾಗಿ ಕೊಟ್ಟಿದ್ದಾರೆ ಇದನ್ನು. ಆ್ಯಂಡ್ ಇಲ್ಲಿರುವಂಥ ಯೂನಿಟ್ ಬಗ್ಗೆ ಮಾತಾಡ್ತಾ ಇದೆ. ಇದು ಸ್ಕ್ರೀನ್ ಆನ್ ಆಗಬೇಕು ಅಂದರೆ AC ಆನ್ ಮಾಡಬೇಕು. ನೋಡಿ ಆನ್ ಮಾಡ್ತೀನಿ. ಸ್ವಲ್ಪ ಫ್ಯಾನ್ ಸ್ಪೀಡ್ ಜಾಸ್ತಿ ಮಾಡೋಣ, ಶೆಕೆ ಜಾಸ್ತಿ ಆಗೋಯ್ತು ನನಗೆ. ಓಕೆ, ಇದು ಟೆಂಪ್ರೇಚರ್ ಕಂಟ್ರೋಲರ್. ಇದಕ್ಕೆ ಆಟೋಮೆಟಿಕ್ ಫಂಕ್ಷನ್ ಕೂಡ ಇದೆ. ಇಲ್ಲಿ ವೈರ್ಲೆಸ್ ಚಾರ್ಜರ್ ಬರುತ್ತೆ, ಮೊಬೈಲ್ ಇಟ್ಟು ಈಸಿಯಾಗಿ ಚಾರ್ಜ್ ಮಾಡ್ಬೋದು. ಆ್ಯಂಡ್ ಇಲ್ಲಿರುವಂಥ ಯೂನಿಟ್ನ ನೀವು ಬೇರೆ ಯಾವುದೋ ಗಾಡೀಲಿ ನೋಡಿರ್ತೀರ, ಯಾವ ಗಾಡೀಲಿ ನೋಡಿದ್ದೀರಾ ಅಂತ ಕಮೆಂಟಲ್ಲಿ ಹೇಳಿ. ಬಟ್ ಇಲ್ಲೊಂದು C-ಟೈಪ್ ಪೋರ್ಟ್ ಬರುತ್ತೆ. ಇದನ್ನು ಡಾಟಾ ಟ್ರಾನ್ಸ್ಫರ್ಗಾದ್ರು ಯೂಸ್ ಮಾಡ್ಬೋದು, ಇಲ್ಲಾಂದರೆ ಚಾರ್ಜಿಂಗ್ ಆದರೂ ಯೂಸ್ ಮಾಡ್ಬೋದು. ಇಲ್ಲಿರೋ ಬಟನ್ ಪ್ರೆಸ್ ಮಾಡಿದ್ರೆ ಈಗ ಡಾಟಾಗಾಯಿತು, ಈಗ ಚಾರ್ಜಿಂಗ್ ಆಯಿತು. ಕಲರ್ ಕೂಡ ಚೇಂಜ್ ಆಗುತ್ತೆ, ಚೆನ್ನಾಗಿದೆ. ಆ್ಯಂಡ್ ಇಲ್ಲೊಂದು C-ಟೈಪ್ ಪೋರ್ಟ್ ಇದೆ, ಏನಕ್ಕೆ ಅಂದರೆ ಮೊಬೈಲ್ ಚಾರ್ಜ್ ಮಾಡೋಕ್ಕೆ. ಆ್ಯಂಡ್ ವೈರ್ಲೆಸ್ ಚಾರ್ಜರ್ ಆನ್ ಆಗಿದೆಯೋ ಇಲ್ವೋ ಅಂತ ಇಲ್ಲಿಂದ ನೋಡ್ಬೋದು. ಇಲ್ಲಿ ಲೈಟ್ ಬರುತ್ತೆ. ಆ್ಯಂಡ್ ಇದನ್ನು ಪ್ರೆಸ್ ಮಾಡಿದ್ರೆ ಓಕೆ ಒಂದು 12 ವೋಲ್ಟ್ ಪೋರ್ಟ್ ಸಿಗುತ್ತೆ. ಚೆನ್ನಾಗಿ ಕೊಟ್ಟಿದ್ದಾರೆ, ಧೂಳು ಗೀಳೆಲ್ಲ ಹೋಗಲ್ಲ ಅದರೊಳಗೆ. ಮತ್ತು ಇನ್ನೊಂದು ಮೊಬೈಲ್ ಇಡಬೇಕು ಅಂದರೂ ಇಲ್ಲೂ ಸ್ಪೇಸ್ ಇದೆ. ಇದು 5 ಸ್ಪೀಡ್ ಮ್ಯಾನ್ಯುಯಲ್ ಗೇರ್ ಲಿವರ್. ನಿಮಗೆ 1.2 ಲೀಟರ್ ಕಪ್ಪ ನ್ಯಾಚುರಲಿ ಆಸ್ಪಿರೇಟೆಡ್ 4 ಸಿಲಿಂಡರ್ ಇಂಜಿನಲ್ಲಿ ಸಿಗೋದು ಓನ್ಲಿ 5 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಮಾತ್ರ. ಆಟೋಮೆಟಿಕ್ ಬೇಕು ಅಂದರೆ ನೀವು ಡೀಸೆಲ್ಗೆ ಹೋಗಬೇಕು, ಇಲ್ಲ ಅಂದರೆ 1 ಲೀಟರ್ TGDಗೆ ಹೋಗಬೇಕು. ಇನ್ನು ಇದು ಹ್ಯಾಂಡ್ ಬ್ರೇಕ್ನ ಪ್ಲೇಸ್ಮೆಂಟ್, ಜೊತೆಗೆ 2 ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಬೇಕು ಅಂದರೆ ಮೊಬೈಲ್ ಇಡ್ಬೋದು ಈ ಸ್ಲಾಟಲ್ಲಿ. ಮತ್ತು ಕೀ ಫಾರ್ಮ್ ನೋಡಿ ಈ ಥರ ಇದೆ, ಡಿಫ್ರೆಂಟ್ ಆಗಿದೆ. ಈ ಎರಡಕ್ಕೇನು ಫಂಕ್ಷನ್ ಇಲ್ಲ, ಡಮ್ಮಿ ಇದೆ. ಇದು ಲಾಕ್ ಬಟನ್, ಇದು ಅನ್ಲಾಕ್ ಬಟನ್. ಇಲ್ಲಿ ಲೈಟ್ ಬೇರೆ ಇದೆ ನೋಡಿ, ಲೈಟ್ ಬರುತ್ತೆ. ಜೊತೆಗೆ ಆರ್ಮ್ ರೆಸ್ಟ್ ಸ್ಲೈಡಬಲ್ ಇಲ್ಲ. ಓಪನ್ ಮಾಡಿದ್ರೆ ಇದರ ಒಳಗೆ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಕೂಡ ಸಿಗುತ್ತೆ. ಇಲ್ಲೂ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಇದೆ, ವ್ಯಾಲೆಟ್ ಇಡ್ಬೋದು ಅಥವಾ ಮೊಬೈಲ್ ಕೂಡ ಇಡ್ಬೋದು. ಆ್ಯಂಡ್ ಡ್ಯೂಯಲ್ ಥೀಮ್ ಇರುವಂಥ ಇಂಟೀರಿಯರ್ ಇದು ನೋಡಿ. ಇಲ್ಲಿ ವೈಟ್ ಕಲರ್ ಯೂಸ್ ಮಾಡಿದ್ದಾರೆ, ಜೊತೆಗೆ ವೆನ್ಯೂ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೇನು ಇದು ಡಮ್ಮಿ ನೋಡ್ತಾ ಇದ್ದೀರಾ, ಈ ಜಾಗದಲ್ಲಿ ಟಾಪ್ ವೇರಿಯಂಟಿಗೆ ಹೋದರೆ ಒಂದು ಊಫರ್ ಬರುತ್ತೆ. ಸೊ ಈ ಗಾಡೀಲಿ ಅದನ್ನು ಕೊಟ್ಟಿಲ್ಲ. ಇನ್ನು ಇದು ಆಟೋ ಡಿಮ್ಮಿಂಗ್ IRVM ಅಲ್ಲ, ಇದು ಮ್ಯಾನ್ಯುಯಲ್ ಆಗಿ ಸ್ವಿಚ್ ಮಾಡ್ಕೊಳ್ಳೋಂಥ ಡೇ ನೈಟ್ IRVM. ಮತ್ತು ಗ್ಲೋ ಬಾಕ್ಸ್, ಕೂಲ್ಡ್ ಗ್ಲೋ ಬಾಕ್ಸ್ ಬರುತ್ತೆ ಇದರಲ್ಲಿ. ಎಸ್, ಇಲ್ಲಿ ಸ್ಲಾಟ್ ಇದೆ ನೋಡಿ, ಕಾಣಿಸ್ತಾ ಇದೆ ಅನ್ಕೋತೀನಿ. ಸ್ವಲ್ಪ ಝೂಮ್ ಮಾಡಲಾ? ಓಕೆ, ಈ ಜಾಗದಲ್ಲಿದೆ. ಡಾಕ್ಯುಮೆಂಟ್ ಇಡೋದಕ್ಕೆ ಸಫಿಷಿಯೆಂಟ್ ಆಗಿದೆ. ಕೋ ಡ್ರೈವರ್ಗೆ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಜೊತೆಗೆ ಸನ್ವೈಸರ್ನಲ್ಲಿ ವ್ಯಾನಿಟಿ ಮಿರರ್ ಇದೆ. ಡ್ರೈವರ್ ಸನ್ವೈಸರ್ನಲ್ಲಿ ಟಿಕೆಟ್ ಹೋಲ್ಡರ್ ಕೊಟ್ಟಿದ್ದಾರೆ. ಪ್ಲಸ್ ಇಲ್ಲಿ ಮೈಕ್ನ ಪ್ಲೇಸ್ಮೆಂಟ್ ಇದೆ. ಏರ್ ಬ್ಯಾಗ್ ಆನ್ ಇದೆಯೋ ಆಫ್ ಇದೆಯೋ ಅಂತ ಇಲ್ಲಿಂದ ನೋಡ್ಕೋಬೋದು. ಜೊತೆಗೆ ಸನ್ರೂಫ್ ಓಪನ್ ಮಾಡೋದಕ್ಕೆ ಬಟನ್ ಇದೆ. ವಾಯ್ಸ್ ಅಸಿಸ್ಟ್ ಕೂಡ ಬರುತ್ತೆ. ವಾಯ್ಸ್ ಅಸಿಸ್ಟ್ ಥ್ರೂ ನಾವು ಸನ್ರೂಫ್ನ ಓಪನ್ ಮಾಡ್ಬೋದು. ಆ್ಯಂಡ್ ಫ್ರಂಟಲ್ಲಿ ಕ್ಯಾಬಿನ್ ಲ್ಯಾಂಪ್ ಕೂಡ ಬರುತ್ತೆ, ಅದು ಹ್ಯಾಲೋಜನಲ್ಲಿ ಕೊಟ್ಟಿದ್ದಾರೆ. ಕರ್ಟನ್ ಇದೆ, ಮ್ಯಾನ್ಯುಯಲ್ ಆಗಿ ಓಪನ್ ಮಾಡ್ಕೋಬೋದು. ಸೊ ಗ್ಲಾಸ್ ಕಂಪ್ಲೀಟ್ ಹಿಂದಕ್ಕೆ ಹೋಗ್ತಾ ಇದೆ. ಪ್ಯಾನೋರಾಮಿಕ್ ಸನ್ರೂಫ್ ಅಲ್ಲ, ಸಿಂಗಲ್ ಪೇನ್ ಸನ್ರೂಫ್ ಇದು. ಆ್ಯಂಡ್ ಹಿಂದೆ ಕೂರೋರಿಗೆ ಇಲ್ಲಿ ಕ್ಯಾಬಿನ್ ಲ್ಯಾಂಪ್ ಇದೆ, ಇದು ನಿಮಗೆ ತೋರಿಸಲಿಲ್ಲ, ರೀಡಿಂಗ್ ಲ್ಯಾಂಪ್ ಕೊಟ್ಟಿದ್ದಾರೆ. ಸೊ ಇಷ್ಟು ವೆನ್ಯೂ HX60 ವೇರಿಯಂಟ್ನ ಎಕ್ಸ್ಟೀರಿಯರ್ ಮತ್ತು ಇಂಟೀರಿಯರ್ ಬಗ್ಗೆ ಏನೆಲ್ಲ ಫೀಚರ್ಸ್ ಈ ವೇರಿಯಂಟಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ದೀನಿ. ಟಾಪ್ ವೇರಿಯಂಟ್ದು ಒಂದು ರಿವ್ಯೂ ಮಾಡ್ತೀನಿ, ಬೇಸ್ ವೇರಿಯಂಟ್ದು ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀನಿ, 100% ಮಾಡ್ತೀನಿ. ಈಗ ಈ ಗಾಡಿನಲ್ಲಿರುವಂಥ ಸೇಫ್ಟಿ ಫೀಚರ್ಸ್ ಮತ್ತು ಈ ಗಾಡಿಗೆ ಎಸ್ಪೆಷಲಿ ಏನು ಆನ್ ರೋಡ್ ಪ್ರೈಸ್ ಆಗುತ್ತೆ ಮತ್ತು ಇಂಜಿನ್ ಆಪ್ಷನ್ಸು, ಅದರಲ್ಲಿರುವಂಥ ಪವರ್ ಟಾರ್ಕ್ ಫಿಗರ್ಸ್ ಏನಿದೆ ಅಂತ ಡ್ರೈವ್ ಮಾಡ್ತಾ ಮಾತಾಡೋಣ. ಟೋಟಲ್ ಆಗಿ 3 ಇಂಜಿನ್ ಆಪ್ಷನ್ ಬರುತ್ತೆ ಹಂಡೆ ವೆನ್ಯೂನಲ್ಲಿ. ಒಂದು ಈಗ ನಾನು ಡ್ರೈವ್ ಮಾಡ್ತಾರೋ 1.2 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ 4 ಸಿಲಿಂಡರ್ ಪೆಟ್ರೋಲ್ ಇಂಜಿನ್. ಇದರ ಪವರ್ ಬಂದು 83 PS ಇದೆ ಆನ್ ಪೇಪರ್ಸ್. ಜೊತೆಗೆ ಮ್ಯಾಕ್ಸಿಮಮ್ ಟಾರ್ಕ್ ಬಂದು, ಪೀಕ್ ಟಾರ್ಕ್ ಬಂದು 115 ನ್ಯೂಟನ್ ಮೀಟರ್ ಇದೆ. 114 ಪಾಯಿಂಟ್ ಸಮಥಿಂಗ್ ಬರುತ್ತೆ, 115 ನ್ಯೂಟನ್ ಮೀಟರ್ ಅಂದ್ಕೊಳ್ಳಿ. ಅದೇ ನೀವೇನಾದರೂ ಎರಡನೇ ಇಂಜಿನ್ ಆಪ್ಷನ್ 1 ಲೀಟರ್ TGDI ಟರ್ಬೋ GDI ಇಂಜಿನ್ ತೊಗೋತಾ ಇದ್ದೀರಾ ಅಂದರೆ ಅದರಲ್ಲಿ ಮಾತ್ರ ಮಸ್ತ್ ಇರುತ್ತೆ. ನಾನು ಅದನ್ನು ಪ್ರೀವಿಯಸ್ ಜನ್ರೇಷನ್ ಎತ್ಕೊಂಡು ಹೋಗಿದ್ದೆ ಟ್ರಿಪ್ಪಿಗೆ ಅಂತ. 2-3 ಡೇಸ್ ಇಟ್ಕೊಂಡಿದ್ದೆ ಆ ಗಾಡಿನ. ಎಲ್ಲಿಗೆ ಹೋಗಿದ್ದೆ, ದೇವ್ರ ಮನೆಗೆ ಮತ್ತು ಮುಳ್ಳಯ್ಯನಗಿರಿಗೆಲ್ಲ ಹೋಗಿದ್ದೆ ಆ ಗಾಡಿನಲ್ಲಿ. ಆ್ಯಂಡ್ ಇನ್ನೊಂದೇನೆಂದರೆ ಅದರಲ್ಲಿ ಎನ್ಲೈನಲ್ಲಿ ಟರ್ಬೋ ಸೌಂಡ್ ಬೇರೆ ಬರುತ್ತೆ. ಜಾಸ್ತಿ ಬರೋಲ್ಲ, ಸ್ವಲ್ಪ ಬರುತ್ತೆ. ಆ ಟರ್ಬೋ ಸೌಂಡ್ ಕೇಳೋಕ್ಕೆ ಅಂತಲೇ ಪೆಡಲ್ ಶಿಫ್ಟರ್ಸ್ ಯೂಸ್ ಮಾಡಿ ಮೈಲೇಜು ಬರೀ 6 ಕಿಲೋಮೀಟ್ರ್ ತೋರಿಸ್ತಾ ಇತ್ತು ಡಿಸ್ಪ್ಲೇನಲ್ಲಿ. ಆ್ಯಕ್ಚುಲಾಗಿ ಎಷ್ಟು ಕೊಟ್ಟಿದ್ದೋ ಗೊತ್ತಿಲ್ಲ. ಕಾಮಾಗಿ ಓಡಿಸಿದ್ರೆ ಒಂದು 12 ತನಕ ಬರುತ್ತೆ. ಫುಲ್ ಆ ಗಾಡೀಲಿರೋ ಪೊಟೆನ್ಷಿಯಲ್ ಎಲ್ಲ ನೋಡ್ತೀನಿ ಅಂದರೆ ಸ್ವಲ್ಪ ಮೈಲೇಜ್ ಡ್ರಾಪ್ ಆಗುತ್ತೆ. ಇನ್ನು ಮೂರನೇ ಇಂಜಿನ್ ಆಪ್ಷನ್ ಡೀಸೆಲಲ್ಲೂ ಸಿಗುತ್ತೆ. 1.5 ಲೀಟರ್ CRDI ಡೀಸೆಲ್ ಇಂಜಿನ್ ಸಿಗುತ್ತೆ, ಟರ್ಬೋ ಚಾರ್ಜ್ಡ್ ಡೀಸೆಲ್ ಇಂಜಿನ್ ಅದು. ಅದರಲ್ಲಿ ಪವರ್ ಬಂದು 116 PS ಇದೆ. ಆ್ಯಂಡ್ ಟಾರ್ಕ್ ಬಂದು 250 ನ್ಯೂಟನ್ ಮೀಟರ್ ಇದೆ. ಡೀಸೆಲ್ ಇಂಜಿನ್ ಅಲ್ವಾ, ಸ್ವಲ್ಪ ಜಾಸ್ತಿ ಟಾರ್ಕ್ ಇರುತ್ತೆ.
ಡೀಸೆಲ್ಲು ಓಡಿಸಿದ್ದೀನಿ, ಒಳ್ಳೆ ಮಜಾ ಬರುತ್ತೆ. ಆ್ಯಂಡ್ ಈಗೇನು ನಾನು ಓಡಿಸ್ತಾ ಇದ್ದೀನಿ 1.2 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್, ಇದು ಚೆನ್ನಾಗಿದೆ. ಪ್ರೀವಿಯಸ್ ಜನ್ರೇಷನ್ ನನ್ನ ಫ್ರೆಂಡ್ ತೊಗೊಂಡ ಮಿಡಲ್ ವೇರಿಯಂಟು, ಮಸ್ತಿದೆ. ಟ್ರಿಪ್ಗೆಲ್ಲ ಹೋಗಿ ಬಂದಿದ್ದೀವಿ, ಕಂಫರ್ಟಬಲ್ ಆಗಿದೆ. ನನಗೆ ಫ್ರಂಟ್ ಸೀಟ್ಗಿಂತ ರೇರ್ ಸೀಟ್ ಕಂಫರ್ಟ್ ಚೆನ್ನಾಗಿ ಇಷ್ಟ ಆಯಿತು ವೆನ್ಯೂನಲ್ಲಿ. ಆ್ಯಂಡ್ ಈಗಿರೋ ಸೀಟ್ಗಳು ಇನ್ನೂ ಚೆನ್ನಾಗಿದೆ, ಬಕೆಟ್ ಸೀಟ್ಸು. ಈ ಸೈಡಲ್ಲಿರುವಂಥ ಬಾಲ್ಸ್ಟರ್ಸ್ ಎಲ್ಲ ಒಳ್ಳೆ ಸಪೋರ್ಟ್ ಕೊಡ್ತಾ ಇದೆ. ಗಾಡಿಲಿರೋ ಪ್ರತಿಯೊಂದು ಫೀಚರ್ಗಳು, ಎಕ್ಸಾಂಪಲ್ ವೆಹಿಕಲ್ ಸ್ಟೆಬಿಲಿಟಿ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್ ಬರುತ್ತೆ, ಇದೆಲ್ಲ ಸಕ್ಕದಾಗಿ ವರ್ಕ್ ಆಗ್ತಿತ್ತು. ಆ್ಯಂಡ್ ಸಸ್ಪೆನ್ಷನ್ ಎಸ್ಪೆಷಲಿ ಸ್ಮೂತರ್ ಸೈಡ್ ಬರುತ್ತೆ. ಚಿಕ್ಕ ಪುಟ್ಟ ಹಳ್ಳ ದಿಣ್ಣೆಯಿಂದ ಹಿಡಿದು ದೊಡ್ಡ ದೊಡ್ಡ ಗುಂಡಿವರೆಗೂ ಫೀಲೇ ಆಗಲ್ಲ, ಅಷ್ಟು ಸ್ಮೂತಾಗಿರೋದ್ರಿಂದ ಸ್ವಲ್ಪ ಬಾಡಿ ರೋಲ್ ಎಕ್ಸ್ಟ್ರಾ ಫೀಲ್ ಹೊಡೆಯುತ್ತೆ ಈ ಗಾಡಿನಲ್ಲಿ. ಸೊ ಯಾವುದು ವೆಹಿಕಲ್ಸ್ ಇಲ್ಲ ಈಗ. ಸ್ವಲ್ಪ ನಾನು ರೈಟಿಗೆ ಎಳಿತೀನಿ, ಸ್ವಲ್ಪ ಬಾಡಿ ರೋಲ್ ಫೀಲ್ ಆದ್ರೂ ಸ್ಟೆಬಿಲಿಟಿಗೆ ಏನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಇಂಜಿನ್ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿದೆ, ಸ್ಮೂತರ್ ಸೈಡ್ ಬರುತ್ತೆ ಇಂಜಿನ್ ಮಾತ್ರ. ಹಂಡೆ ಕಾರ್ಗಳಲ್ಲಿ ನಿಮಗೆ ಗೊತ್ತೇ ಇರುತ್ತೆ ಎಷ್ಟು ಸ್ಮೂತಾಗಿರುತ್ತೆ ಇಂಜಿನ್ನು, ಜೊತೆಗೆ ಟ್ರಾನ್ಸ್ಮಿಷನ್ನು, ಈ ಎರಡರ ಕೋಆರ್ಡಿನೇಷನ್ ಅಂತೂ ಇನ್ನೂ ಸೂಪರ್ ಆಗಿರುತ್ತೆ. ಆ್ಯಂಡ್ ಅದರಲ್ಲೂ ನೀವೇನಾದರೂ 7DCT 7 ಸ್ಪೀಡ್ ಡ್ಯುಯಲ್ ಕ್ಲಚ್ ಟ್ರಾನ್ಸ್ಮಿಷನ್ ಇರೋ TGDI ಇಂಜಿನ್ನ ಡ್ರೈವ್ ಮಾಡಿದ್ರೆ ಇನ್ನೂ ಮಜಾ ಬರುತ್ತೆ. ಡ್ಯುಯಲ್ ಕ್ಲಚ್ ಬರುತ್ತಲ್ವಾ, ಶಿಫ್ಟ್ ಆಗೋದಂತೂ ಗೊತ್ತೇ ಆಗಲ್ಲ, ಆ ಲೆವೆಲಿಗೆ ಸ್ಮೂತ್ನೆಸ್ ಇರುತ್ತೆ. ಇನ್ನು ಓವರ್ ಆಲ್ ಕಂಫರ್ಟ್ ವೈಸ್ ಚೆನ್ನಾಗಿದೆ. ಲಾಂಗ್ ರೂಟ್ ಎಲ್ಲ ಹೋಗಿದ್ದೀನಿ ನಾನು ವೆನ್ಯೂನಲ್ಲಿ. ಆ್ಯಂಡ್ ಕಂಪ್ಲೀಟ್ ಬಾನೆಟ್ ವ್ಯೂ ಸಿಗುತ್ತೆ ಅಂತ ಹೇಳಿದೆ ಸ್ಟಾರ್ಟಿಂಗ್, ನಾನು ಗಾಡಿದು ವಾಕ್ ಅರೌಂಡ್ ಸ್ಟಾರ್ಟ್ ಮಾಡಿದಾಗ. ಕಂಪ್ಲೀಟ್ ವ್ಯೂ ಇದೆ, ದೊಡ್ಡ SUV ಡ್ರೈವ್ ಮಾಡ್ತಾ ಇದ್ದೀವಿ, ಊರಾಗಲೇ ಹೋಗ್ತಾ ಇದೆ, ಇನ್ ದಿ ಸೆನ್ಸ್ ರೋಡಾಗಲೇ ಹೋಗ್ತಾ ಇದೆ ಅನ್ನೋ ಫೀಲ್ ಅಂತೂ ಬರುತ್ತೆ ಈ ಗಾಡಿನಲ್ಲಿ. ಚೆನ್ನಾಗಿದೆ. ಓವರ್ ಆಲ್ ಸ್ಟೇರಿಂಗ್ ಫೀಡ್ಬ್ಯಾಕು ಚೆನ್ನಾಗಿದೆ. ಆಲ್ರೆಡಿ ನಾನು 80 ಟಚ್ ಮಾಡಿದ್ದೀನಿ, ಸೊ ಹಾರ್ಡ್ ಆಗಿದೆ. ಇನ್ನು ಪ್ರೈಸ್ ವಿಚಾರಕ್ಕೆ ಬರೋದಾದರೆ, ಈಗ ನಾನೇನು ವಾಕ್ ಅರೌಂಡ್ ಮಾಡಿದೆ, ಹಂಡೈ ವೆನ್ಯೂ HX60 ವೇರಿಯಂಟ್ದು ಎಕ್ಸ್-ಶೋರೂಮ್ ಪ್ರೈಸ್ ಬಂದು 10,88,000 ಆಗುತ್ತೆ. ಆನ್ ರೋಡ್ ಪ್ರೈಸ್ ಅರೌಂಡ್ ಒಂದು 13.5 ಲಕ್ಷ ಆಗುತ್ತೆ. ನೀವೇನಾದರೂ ಎಕ್ಸ್ಟೆಂಡೆಡ್ ವಾರಂಟಿ ಅವ್ರದ್ದು ಪ್ಯಾಕೇಜ್ಗಳಿದೆ, ಕೆಲವು ಮೇಂಟೆನೆನ್ಸ್ಗೆ ರಿಲೇಟ್ ಆಗಿರುವಂಥದ್ದು ಎಲ್ಲ ಪ್ಯಾಕೇಜ್ಗಳನ್ನ ನೀವು ತೊಗೊಂಡ್ರಿ ಅಂದರೆ ನಿಯರ್ಲಿ 14,30,000 ತನಕ ಹೋಗುತ್ತೆ. ನಾನು ಪರ್ಟಿಕ್ಯುಲರ್ ಈ ವೇರಿಯಂಟ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ನೆಕ್ಸ್ಟ್ ಯಾವ ವೇರಿಯಂಟ್ ಬಗ್ಗೆ ವಾಕ್ ಅರೌಂಡ್ ಬೇಕು, ಏನೆಲ್ಲ ಫೀಚರ್ಸ್ ಇದೆ ಅಂತ ತಿಳ್ಕೊಬೇಕು, ಆ್ಯಂಡ್ ಪ್ರೈಸ್ ಬಗ್ಗೆ ತಿಳ್ಕೊಬೇಕು ಅಂತ ಇದೆ, ನೀವು ಆ ವೇರಿಯಂಟ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಅದ್ರ ಬಗ್ಗೆ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಪವನ್ ಹಂಡೆಗೆ ರಿಕ್ವೆಸ್ಟ್ ಮಾಡ್ತೀವಿ ಗಾಡಿ ಬೇಕು ಅಂತ. ಸೊ ಅವ್ರು ಕೊಟ್ಟರೆ 100% ನಿಮಗೆ ವೀಡಿಯೋನ ಇನ್ಫಾರ್ಮೇಷನ್ನ ತಲುಪಿಸ್ತೀವಿ. ಇನ್ನು ಸೇಫ್ಟಿ ವಿಚಾರಕ್ಕೆ ಬರೋದಾದರೆ, ಸ್ಟ್ಯಾಂಡರ್ಡ್ ಆಗಿ 6 ಏರ್ ಬ್ಯಾಗ್ಸ್ ಬರುತ್ತೆ, ವೆಹಿಕಲ್ ಸ್ಟೆಬಿಲಿಟಿ ಮ್ಯಾನೇಜ್ಮೆಂಟ್, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್, ಅದರ ಅಂಡರಲ್ಲಿ ABS, EBD ಅಂದರೆ ಆ್ಯಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಸಿಗುತ್ತೆ, EBD ಅಂದರೆ ಎಲೆಕ್ಟ್ರಾನಿಕ್ ಬ್ರೇಕ್ ಡಿಸ್ಟ್ರಿಬ್ಯೂಷನ್ ಅಂತ ಸಿಗುತ್ತೆ. ಈ ಥರ ತುಂಬ ಫೀಚರ್ಗಳು ಸ್ಟ್ಯಾಂಡರ್ಡಾಗಿ ಸಿಗುತ್ತೆ. ಟಾಪ್ ವೇರಿಯಂಟಿಗೆ ಹೋದಾಗ ಏನಾಗುತ್ತೆ, ನಿಮಗೆ ಲೆವೆಲ್ 2 ADAS ಸಿಗುತ್ತೆ, ಅದರಲ್ಲಿ 16 ಫೀಚರ್ಸ್ ಸಿಗುತ್ತೆ. ಸ್ಮಾರ್ಟ್ ಕ್ರೂಸ್ ಕಂಟ್ರೋಲ್ ಅಂತ ಹೇಳ್ತಾರೆ, ಅದನ್ನು ನಾವು ಬೇರೆ ಬ್ರ್ಯಾಂಡ್ಗಳಲ್ಲಿ ನಾವು ಅದನ್ನು ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಅಂತ ಹೇಳ್ತೀವಿ. ಅಂದರೆ ಮುಂದೆ ಯಾವುದಾದ್ರೂ ವೆಹಿಕಲ್ ಹೋಗ್ತಿತ್ತಂದರೆ ನಾವು ಕ್ರೂಸ್ ಕಂಟ್ರೋಲ್ ಆನ್ ಮಾಡ್ಕೊಂಡಿದ್ರೆ, ಮುಂದೆ ವೆಹಿಕಲ್ ಏನಾದರೂ ಸ್ಪೀಡ್ ಕಮ್ಮಿ ಇತ್ತು, ನಮ್ಗೆ ಅಡ್ಡ ಬಂದುಬಿಟ್ಟಿದ್ದಾರೆ ಅಂದರೆ ಆ ಸ್ಪೀಡ್ ಸೆನ್ಸ್ ಮಾಡಿ ಈ ಗಾಡಿ ಆ ಸ್ಪೀಡ್ಗೆ ಸೆಟ್ ಆಗುತ್ತೆ, ಅದರ ಸ್ಪೀಡಿಗೆ. ಅವ್ರು ನಿಲ್ಲಿಸಿದ್ರೆ ಇದು ನಿಲ್ಲುತ್ತೆ, ಅವ್ರು ಮೂವ್ ಆದರೆ ಇದು ಮೂವ್ ಆಗುತ್ತೆ. ಸ್ಟಾಪ್ ಆ್ಯಂಡ್ ಗೋ ಫೀಚರ್ ಅಂತ ಹೇಳ್ತೀವಿ. ಸೊ ಈ ಥರ 16 ಫೀಚರ್ಗಳು ಬರುತ್ತೆ ADASಲ್ಲಿ. ಅದ್ರ ಜೊತೆ 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ. ನೀವೇನಾದರೂ ಟಾಪ್ ವೇರಿಯಂಟ್ಗೆ ಹೋದರೆ ಸಿಕ್ಕಾಪಟ್ಟೆ ಫೀಚರ್ಗಳು ಆ್ಯಡ್ ಆಗುತ್ತೆ ಬಿಡಿ. ಆ್ಯಂಡ್ ನಿಮಗೆ ಸಬ್ ಕಾಂಪ್ಯಾಕ್ಟ್ SUVನಲ್ಲಿ ಫೇವ್ರೇಟ್ ಗಾಡಿ ಯಾವುದು ಅಂತಲೂ ಕಮೆಂಟ್ ಮಾಡೋದು ಮರಿಬೇಡಿ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸೋಣ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಪೇಜಸ್ ಇದೆ, ರೈಡ್ ವಿತ್ ಕನ್ನಡತಿ ಅಂತ ಹೊಸದಾಗಿ ಪೇಜ್ ಸ್ಟಾರ್ಟ್ ಮಾಡಿದ್ದೀವಿ, ಅದನ್ನು ಫಾಲೋ ಮಾಡ್ಕೊಳ್ಳಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಮುಂದಿನ ವಿಡಿಯೋಗೆ ಕಾಯ್ತಾ ಇರಿ. ಸಿಗುವ. ನಮಸ್ಕಾರ.